गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। 16ನೇ ಅಧ್ಯಾಯ. ಏನು ನಡೆಯುತ್ತಾ ಇದೆ? ವಿಲೋಕ್ಯ ಕಾಲಿಂದಿ ಅಲ್ಲಿ ವಿಷದ ನೀರನ್ನು ಕುಡಿದು ಗೋಪಾಲರೆಲ್ಲ ಪ್ರಾಣವನ್ನು ಬಿಟ್ಟರು ಎಂದು ಕೇಳಿದ ಕಥವನ್ನು ಶುಕ ಹೇಳಿದ್ದನ್ನು ಪರೀಕ್ಷಿತ್ತು ಮತ್ತೊಂದು ಸಲ ಕೇಳ್ತಾನೆ, ಅದನ್ನು ವಿಸ್ತಾರವಾಗಿ ಹೇಳಿ. ಆವಾಗ ಶುಕ ಮಹರ್ಷಿ ಶುರು ಮಾಡ್ತಾನೆ. ಕಾಲಿಂದ್ಯ ಕಾಲಿಯಸ್ಯಾಸೀತ್ ಹೃದ ಕಶ್ಚಿತ್ ವಿಷಾಗ್ನಿನ. ಕಾಲಿಂದಿ ನದಿಗೆ, ಕಾಲಿಂದಿ ಅಂದರೆ ಯಮುನಾ ನದಿ, ಯಮುನಾ ನದಿಗೆ ಒಂದು ಪಕ್ಕದಲ್ಲಿ ಒಂದು ಹ್ರದ, ಒಂದು ಸರೋವರ ಇತ್ತು. ಅದು ಸ್ವಲ್ಪ ಒಂದು ಬಗೆಯಾಗಿ ಅಂಟುಕೊಂಡೇ ನದಿ ನೀರು ಅಲ್ಲಿಗೆ ಹೋಗುತ್ತಿತ್ತೇ ಹೊರತು ಆ ನೀರು ನದಿಗೆ ಬರ್ತಿರಲಿಲ್ಲ. ಆ ನೀರು ನದಿಗೆ ಬಂದರೆ ಇವರೆಲ್ಲರೂ ಯಾವಾಗಲೂ ಹೋಗ್ತಿದ್ದಾರೆ. ನದಿ ನೀರು ಸರೋವರಕ್ಕೆ ಹೋಗ್ತಿತ್ತು, ಆದರೆ ಸರೋವರ ನೀರು ನದಿಗೆ ಸ್ವಲ್ಪ ಪಕ್ಕಕ್ಕೆ, ಸ್ವಲ್ಪ ಪಕ್ಕ. ಅದರಿಂದ ಆ ಸರೋವರದ ನೀರು ಕಾಲಿಂದಿ ನದಿ, ಕಾಲಿಂದಿ, ಯಮುನಾ, ಕೃಷ್ಣ. ಅದರ ಹೆಸರು ಕೃಷ್ಣ ಏಕೆಂದರೆ ಯಮುನಾ ನೀರು ಸ್ವಲ್ಪ ಕಪ್ಪಾಗಿರುತ್ತೆ, ಗಂಗಾ ನದಿ ಸ್ವಲ್ಪ ಬಿಳಿಯಾಗಿರುತ್ತದೆ. ಆದ್ದರಿಂದ ಅಷ್ಟು ವ್ಯತ್ಯಾಸ ಇರುತ್ತದೆ. ನೀವು ನೀರು ನೋಡಿದ್ದರೂ ಗೊತ್ತಾಗ್ತದೆ, ಅಲ್ಲಿ ಸಂಗಮದಲ್ಲಿಯೂ ಗೊತ್ತಾಗ್ತದೆ. ಆ ನೀರಿನ ಬಣ್ಣ ಈ ನೀರಿನ ಬಣ್ಣ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತದೆ. ಅದರಿಂದ ಅದಕ್ಕೆ ಕಾಲಿಂದಿ ಅಥವಾ ಕೃಷ್ಣ ಎಂದು ಹೇಳ್ತಾರೆ. ಸ್ವಲ್ಪ ಕಪ್ಪಾಗಿರುತ್ತದೆ ಯಮುನಾ ನದಿ. ಅದಕ್ಕೋಸ್ಕರ ಜನರು ಹೇಳ್ತಾರೆ ಅದೆಲ್ಲ ಕೃಷ್ಣ ಲೀಲ. ಅದಕ್ಕೋಸ್ಕರ ಕೃಷ್ಣನ ಬಣ್ಣ ಅದರಲ್ಲಿ ಸ್ವಲ್ಪ ಕಪ್ಪಾಗಿ ಯಮುನಾನಲ್ಲಿ ಕಂಡು ಬರುತ್ತದೆ ಎಂದು ಹೇಳ್ತಾರೆ. ಬರದು ಏನೂ ಗೊತ್ತಾಗಲ್ಲ. ಯಮುನಾ ನದಿ ಸ್ವಲ್ಪ ಕಪ್ಪೇ ಇರುತ್ತದೆ, ಅದು ನೋಡಿದ್ವಿ ವ್ಯತ್ಯಾಸ ಅದಕ್ಕಿದೆ. ಈ ನೀರು ಶುದ್ಧವಾಗಿರುತ್ತದೆ, ಅದೇನೋ ಆ ನೀರೇ ಹಾಗಿರುತ್ತದೆ ಏನೋ. ಆಯಿತು. ಸೊ ಅದರಿಂದ ಕಾಲಿಂದಿ ನದಿಗೆ ಪಕ್ಕದಲ್ಲೇ ಒಂದು ಸರೋವರ ಇತ್ತು. ಆ ಸರೋವರ ಅದಲ್ಲಿ ವಿಷ ನೀರು ಇತ್ತು. ಅದರ ಹೆಸರು ಕಾಲಿಂದಿ. ಕಾಲಿಂದ್ಯಾಂ ಕಾಲಿಯಸ್ಯಾಸೀತ್ ಹೃದ ಕಶ್ಚಿತ್ ವಿಷಾಗ್ನಿನ. ಕಾಲಿಯ ಶ್ರಪ್ಯಮಾಣ ಪಯಾಯಸ್ಮಿನ್. ಆ ವಿಷದಿಂದ ಆ ನೀರೆಲ್ಲ ವಿಷವಾಗುತ್ತಿತ್ತಂತೆ. ವಿಷವನ್ನು ಹಾಕಿದ್ದರೆ ನೀರು ಒಂದು ಬಗೆಯಾದ ಏನಾಗ್ತದೆ, ಕುದಿಯುವುದ ಏನು ಹೇಳ್ತಾರೆ, ಕುದಿಯುವುದ ಬೇಯಿಸುವುದ ಏನು ಹೇಳ್ತಾರೆ, ಕುದಿಸಿದಂತೆ. ಶ್ರಪ್ಯಮಾಣ ಪಯಾಯಸ್ಮಿನ್, ಆ ನೀರು ಕುದಿಸಿದಂತೆ ಆಗುವುದು. ಅಷ್ಟೇ ಅಲ್ಲ, ಎರಡು ಹೇಳಿದ್ದಾರೆ. ಒಂದು ಮೇಲಿನಿಂದ ಹೋಗುತ್ತ ಪಕ್ಷಿಗಳು, ಅದು ದೊಡ್ಡದು ಸರೋವರ, ಮೇಲಿನಿಂದ ಹೋಗುತ್ತಿರುವ ಪಕ್ಷಿಗಳು ಇಲ್ಲಿಗೆ ಹತ್ತಿರಕ್ಕೆ ಬಂದರೆ ಸಾಕು ಬಿದ್ದು ಹೋಗುತ್ತಿತ್ತಂತೆ. ಅದರಲ್ಲಿ ಬಿದ್ದು ಹೋಗಿ ಸತ್ತು ಹೋಗೋದು, ಅದೊಂದು ಆಗೋದು. ಅಷ್ಟೇ ಅಲ್ಲದೆ ನೋಡಿ, ಶ್ರಪ್ಯಮಾಣ ಪಯಾಯಸ್ಮಿನ್ ಪತಂತ್ಯು ಉಪರಿಗಾ ಖಗಾಹ, ಮೇಲಿನಿಂದ ಹೋಗುವ ಪಕ್ಷಿಗಳು ಬೀಳುತ್ತಿತ್ತು. ಅಷ್ಟೇ ಅಲ್ಲ, ವಿಪೃಶ್ವತ ವಿಷಾದೋರ್ಮಿ. ವಿಪೃಷು ಏನೇ ಗೊತ್ತೇ ಆಗ್ತಾ ಇಲ್ಲ. ವಿಷಾದೋರ್ಮಿ, ವಿಷಾದ, ವಿಷಾದ ಅಲ್ಲ, ವಿಷೋದ, ವಿಷೋದಕ.
ಅದೇನು ವಿಷದ ನೀರು, ವಿಷನೇ ಹೇಳ್ತಾರ ಕನ್ನಡದಲ್ಲಿ, ವಿಷದ ನೀರಿನಿಂದ ಆ ಮಾರುತ, ಆ ಅಲೆಗಳು ಎಬ್ಬಿ ಆ ಗಾಳಿ ಅದಕ್ಕೆ ಸ್ಪರ್ಶ ಮಾಡಿ ದಡಗೆ ಬಂದರೆ ಆ ಗಾಳಿಯನ್ನು ಉಸಿರು ತಗೊಂಡರು ಜನರ ಪ್ರಾಣಿಗಳು ಸತ್ತು ಹೋಗ್ತಿತ್ತು. ಅಷ್ಟು ವಿಷ ಭಯಂಕರ ಅಲ್ಲವೇ. ದೂರ್ಮಿ ಮಾರುತೇನಾಭಿಮರ್ಶಿತಾ, ವಾಯು ಸ್ಪರ್ಶವಾಗಿ ಬಂದು ಇಲ್ಲಿರುವ ಪ್ರಾಣಿಗಳೇ ಅಲ್ಲ, ಇವನು ಸ್ವಲ್ಪ ಮರ ಗಿಡಗಳು ಒಣಗಿ ಹೋಗುತ್ತಿತ್ತು, ಬದುಕುತ್ತಾ ಇಲ್ಲ, ಬೆಳೆಯುತ್ತಾ ಇಲ್ಲ. ಹಾಗಾಯಿತಂತೆ. ಮ್ರಿಯಂತೆ ತೀರಗಾಯಸ್ಯ ಪ್ರಾಣಿನ ಸ್ಥಿರ ಜಂಗಮಾಹ, ದಡದಲ್ಲಿರುವಂಥ ಪ್ರಾಣಿಗಳು ಸ್ಥಿರ ಪ್ರಾಣಿಗಳು, ಜಂಗಮ ಪ್ರಾಣಿಗಳು ಎರಡು ಮ್ರಿಯಂತೆ ಸ್ಮ, ಪ್ರಾಣ ಬಿಡುತ್ತಿತ್ತು. ತಂ ಚಂಡ ವೇಗ ವಿಷವೀರ್ಯಮವೇಕ್ಷತೇನ ದೃಷ್ಟ್ವಾ ನದೀಂ ಚ ಖಲ ಸಂಯಮನಾವತಾರಃ. ತಂ ಚಂಡ ವೇಗ ವಿಷವೀರ್ಯಮವೇಕ್ಷತೇನ ಕೃಷ್ಣಃ ಕದಂಬಮತಿರುಹ್ಯ ತತೋತಿ ತುಂಗಂ ಆಸ್ಫೋಟ್ಯ ಗಾಢರಶನಾನ್ಯಪತದ್ವಿಷೋದೇ. ತಾನು ತನ್ನ ಗೋಪಾಲರು ಹಸುಗಳು ಪ್ರಾಣ ಬಿಟ್ಟಿವೆ, ಅವ ಎಲ್ಲರನ್ನು ತನ್ನ ಅಮೃತ ದೃಷ್ಟಿ, ತನ್ನ ಅಮೃತ ನೋಟದಿಂದ ಅವರೆಲ್ಲರನ್ನು ಬದುಕಿಸಿದ್ದಾನೆ ಶ್ರೀಕೃಷ್ಣ. ನಂತರ ಅನಿಸಿತು, ಈಗ ಬದುಕಿಸಿದ್ದೆ, ಇನ್ನು ಮುಂದೆ ಮುಂದೆ ನಾನು ಇಲ್ಲೇ ಇರುವುದರಿಂದ ಬದುಕಿಸಿದ್ದೇನೆ, ಮುಂದೆ ಮುಂದೆ ಈ ಪ್ರಾಣಿಗಳ ಗತೇನಾಗಬೇಕು. ನಾನು ಎಲ್ಲಿಂದ ಅಲ್ಲಿ ಹೋದಾಗ ಬೇರೆಯವರಿಗೆ ಗೊತ್ತಿಲ್ಲದೆ ಕುಡಿದು ಬಿಟ್ಟರೆ ಇಷ್ಟುವರೆಗೆ ಎಷ್ಟೋ ಜನರು ಹೋದರು. ಆದ್ದರಿಂದ ಇದು ಸರಿಯಲ್ಲ, ಇಲ್ಲಿಂದ ಈ ವಿಷವನ್ನು ತೆಗೆಯಬೇಕು, ನೀರನ್ನು ಶುದ್ಧಗೊಳಿಸಬೇಕು. ಅದರಿಂದ ಯಾವ ಪ್ರಾಣಿಗಳಾದರೂ ಸಂತೋಷದಿಂದ ಕುಡಿಯಲಿ ಅಲ್ಲವೇ. ಜನರು ಹೆಚ್ಚು ತಿರುಗುವ ಓಡಾಡುವ ಜಾಗದಲ್ಲಿ ಕಾಡು ಪ್ರಾಣಿಗಳು, ಏನು ಗ್ರಾಮದ ಪ್ರಾಣಿಗಳು ಎಲ್ಲ ಕುಡಿಯುವಷ್ಟು ನೀರಿರಬೇಕೇ ಹೊರತು ವಿಷ ನೀರು ಕಾಡಿನಲ್ಲಿ, ನದಿಯಲ್ಲಿ, ಊರಿನಲ್ಲಿ ಊರಿನ ಪಕ್ಕಕ್ಕೆ ಇರುವುದು ಅದು ಭಯಂಕರ. ಆ ಸರ್ಕಾರದ ನೋಡಿದ್ದರೆ ಅದು ಶುದ್ಧಗೊಳಿಸಿ ವಿಷ ತೆಗೆದು ಶುದ್ಧ ಇರಬೇಕು. ಯಾಕಂದರೆ ಎಷ್ಟೋ ಪ್ರಾಣಿಗಳು ಹೋಗ್ತವೆ. ಆದ್ದರಿಂದ ಶ್ರೀಕೃಷ್ಣ ಅದು ಮಾಡೋಣ ಎಂದು ಬಂದ. ಏನು ಸಚಂಡ ವೇಗ ವಿಷವೀರ್ಯಮವೇಕ್ಷ, ಆ ವಿಷ, ಅದರಲ್ಲಿರುವಂಥ ಆ ಸರೋವರದಲ್ಲಿರುವ ವಿಷದ ಪ್ರಭಾವ, ವಿಷವೀರ್ಯಂ ಅಂದರೆ ವಿಷದ ಪ್ರಭಾವ, ಚಂಡವೇಗ ಅದಕ್ಕೆ ವೇಗವೂ ಇದೆ. ಅದು ನೋಡಿ ಅವೇಕ್ಷ ತೇನ ದುಷ್ಟಾಂ ನದೀಂಚ, ಇದರಿಂದ ನದಿ ಶುದ್ಧವಾಯಿತು. ಅದರಿಂದ ಸ್ವಲ್ಪ ಗಾಳಿ ಬೀಸಿದ್ದರೆ ಕೆಲವೊಮ್ಮೆ ಆ ನೀರು ಇಲ್ಲಿಗೆ ಬರುವುದು ಅಲ್ಲ, ಸ್ವಲ್ಪ ಈ ನದಿಗೆ, ಅದರಿಂದ ಸ್ವಲ್ಪ ನದಿ ನೀರು ಅಶುದ್ಧವಾಗುತ್ತಿತ್ತು. ಅದರಿಂದ ಕಲಸಂಯಮನಾವತಾರ, ದುಷ್ಟರನ್ನು ನಿಗ್ರಹಿಸುವುದೇ ಭಗವಂತನ ಅವತಾರ. ಇದು ನೋಡಿ ಹೆಸರು, ಶ್ರೀಕೃಷ್ಣ ಅವತಾರಕ್ಕೆ ಖಲ ಸಂಯಮನ ಅವತಾರ. ಸಂಯಮನ ನಿಗ್ರಹಿಸುವ, ಖಲ ದುರ್ಜನರನ್ನು ನಿಗ್ರಹಿಸುವುದೇ ಭಗವಂತನ ಅವತಾರ. ಯಾವುದು? ಕೃಷ್ಣ ಅವತಾರ. ಖಲ ಸಂಯಮನಾವತಾರ. ಅದೇ ಹೇಗೆ ತಿರುಗುತ್ತಾನೆ ಇದೆ. ನಮ್ಮ ಸ್ಟ್ಯಾಂಡ್ ಯಾವಾಗ ಬರ್ತದೋ, ಆರ್ಡರ್ ಕೊಟ್ಟಿದ್ದೀವಿ, ಅದು ಬರಬೇಕು. ಅದು ಬರುವವರೆಗೂ ಇದು ಹೀಗೆ ಇರ್ತದೆ. ಅದು ಹಿಂದಿಂದ ಒಡೆದು ಹೋಯಿತು, ಅದು ಅಲ್ಲೇ ಇಟ್ಟುಬಿಟ್ಟಿದೆ. ಕೃಷ್ಣ ಕದಂಬಮದಿರುಹ್ಯ ತತೋತಿ ತುಂಗಂ. ಈ ವಿಷವನ್ನು ತೆಗೆಯಬೇಕಂದ್ರೆ ಇದರ ಒಳಗೆ ಒಂದು ವಿಷದ ಹಾವು ವಾಸ ಮಾಡ್ತಾ ಇದೆ. ಹಾವನ್ನು ಹೇಗೆ ಓಡಿಸಬೇಕು? ಯೋಚನೆ ಮಾಡಿ, ಹೇಗೆ ಓಡಿಸಕ್ಕಾಗ್ತದೆ? ಯಾರಿಂದ ಆಗಲ್ಲ. ಅದರಿಂದ ಏನು ಮಾಡಬೇಕು? ಏನಾದರೂ ಈಜುತ್ತಾರೆ ನೋಡಿ, ಅವರನ್ನು ಕಳಿಸಿಬಿಟ್ಟದನ್ನು ಹಿಡಿಯಬೇಕಾ? ಈ ಕಾಲದಲ್ಲಿ ಎಲ್ಲಿಯಾದರೂ ಆಫೀಸ್ಗೋ ಊರಿಗೋ ಹಾವುಗಳು ಬಂದರೆ ಹಾವುಗಳನ್ನು ಹಿಡಿಯುವವರು ಕೆಲವರಿದ್ದಾರೆ ಅಲ್ಲವೇ? ಅವರನ್ನು ಕರೆಯುತ್ತಾರೆ. ಅವ್ರಿಗೆ ಗೊತ್ತು, ಅದನ್ನು ನೋಡಿ ನೋಡಿ ಹೇಗೆ ಹಿಡಿಯಬೇಕೋ ಅದನ್ನು ಹಿಡ್ಕೊಳ್ತಾರೆ. ದೊಡ್ಡ ದೊಡ್ಡ ಹಾವುಗಳನ್ನು, ಕೊಬ್ರ ಏನೋ ಭಯಂಕರ ಹಾವುಗಳನ್ನು ಹಿಡಿಯುತ್ತಾರೆ. ಇದು ನೀರಿನಲ್ಲಿರುವ ಹಾವು, ಭಯಂಕರ ಹಾವು, ಸಾಮಾನ್ಯ ಹಾವಲ್ಲ. ಅಷ್ಟು ದೊಡ್ಡ ಹಾವನ್ನು ಹೇಗೆ ಹಿಡುವುದು? ಯಾರು ಹಿಡಿಯುತ್ತಾರೆ? ಯಾರು ಓಡಿಸ್ತಾರೆ? ಓಡಿಸಕ್ಕಾಗ್ತದೆ? ಮನುಷ್ಯನ ಸತ್ತು ಹೋಗ್ತದೆ. ಶ್ರೀಕೃಷ್ಣ ಏನು ಮಾಡಬೇಕು ಗೊತ್ತಾ? ಈಗ ಹೇಗೆ ಹಿಡಿಯೋದು?
ಅದು ಪಕ್ಕಕ್ಕೆ ಒಂದು ಕದಂಬ ಎಂದು ಮರ ಇತ್ತಂತೆ. ಆ ಮರವನ್ನು ಹತ್ತಿ ಅದರಲ್ಲಿ ಹಾರಿದ. ಇದ ಹಾವನ್ನು ಓಡಿಸುವ ಪದ್ಧತಿ. ಏನು ಶ್ರೀಕೃಷ್ಣ ಪಕ್ಕಕ್ಕೆ ಇಲ್ಲಿ ನೋಡಿ, ಕೃಷ್ಣ ಕದಂಬ ಮದಿರುಷ್ಯ ತತೋತಿ ತುಂಗಂ, ಅತಿತುಂಗ, ಎತ್ತರವಾಗಿರುವ ಒಂದು ಕದಂಬ ವೃಕ್ಷ. ಕದಂಬ ಅಂದರೆ ಒಂದು ಹೂಗಳಿರುತ್ತವೆ, ನೋಡಿದ್ರೆ ಕದಂಬ ಹೂಗಳು ಲಲಿತಾಂಬಾಕಿ ಪೂಜೆಯಲ್ಲಿ ಬಳಸ್ತಾರೆ. ಕದಂಬ ವನವಾಸಿನಿ ಅವರ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ನೋಡಿ. ಕದಂಬ ಉದ್ದ ಇರುತ್ತದೆ, ಹೂಗಳೆಲ್ಲ ತುಂಬ ಚೆನ್ನಾಗಿರುತ್ತವೆ. ಎಲ್ಲೋ ನೋಡಿದ್ದೀನಿ ನಾನು. ಕದಂಬ ಎಲ್ಲಿ ಲಲಿತಾ ಮಂದಿರ ಕಟ್ತಾರೋ ಅಲ್ಲಿ ಕದಂಬ ವೃಕ್ಷ ಇರಬೇಕು. ಶೃಂಗೇರಿಯಲ್ಲಿ ಕದಂಬ ವೃಕ್ಷ ಇರಬಹುದು. ಶೃಂಗೇರಿ ನೋಡಿದ್ದೀರಾ? ಅಲ್ಲಿ ಕದಂಬ ಮರ ಇದೆ, ಕದಂಬ ಹೂಗಳ ಮರ. ಶಾರದಾಂಬಕ್ಕೆ ಹತ್ತಿರ ಪಕ್ಕ, ಅಲ್ಲಿ ಅಕ್ಕಪಕ್ಕ ಎಲ್ಲೇನಿಲ್ಲ, ಅದೊಂದು ಬೆಳೆಸಬೇಕು. ಎಲ್ಲಿ ಲಲಿತಾ ಮಂದಿರ ಇರುತ್ತದೋ, ಲಲಿತಾ ಆಶ್ರಮ, ಅಲ್ಲಿ ಒಂದು ಕದಂಬ ವೃಕ್ಷ ಇರಬೇಕು. ಕದಂಬ ವನವಾಸಿನಿ ಹೇಳ್ತಾರೆ. ಒಂದೇ ಅಲ್ಲ, ಹತ್ತಾರು ಇರಬೇಕು ಕದಂಬ ವನ. ಇಲ್ಲಿ ಲಲಿತಾ ಮಂದಿರವೇ ಇಲ್ಲಿದೆ. ರಾಮಚಂದ್ರನಿಗೆ ಏನೇನು ಬೇಕು? ಪಂಚವಟಿ ಇರಬೇಕು. ಪಂಚವಟಿ ಅಲ್ಲೊಂದು ಇಲ್ಲೊಂದು 5ನೇದಲ್ಲಿ ಆಫೀಸ್ ಮೇಲೆ ಎಲ್ಲ ಒಂದು ಕಡೆ ಇರಬೇಕು. ಪಂಚವಟಿ 5 ವಟಿ. ರಾಮಚಂದ್ರ ಪಂಚವಟಿಯಲ್ಲಿ ವಾಸ ಮಾಡ್ತಾರೆ. ಅದರಿಂದ ಇಲ್ಲೊಂದು ವಟಗಳು ಇಟ್ಕೊಳ್ಬೇಕು. ಒಂದೊಂದು ದೇವರಿಗೆ ಒಂದೊಂದು ಲೀಲ. ಶ್ರೀಕೃಷ್ಣನಿಗೇನು ವನ. ಶ್ರೀಕೃಷ್ಣನಿಗೆ ಯಾವ ಮರ ಗೊತ್ತಿಲ್ಲ. ಅವ್ರಿಗೆ ಇದೇ ಮುರಳಿ ಇರುತ್ತದೆ, ಅಲ್ಲವೇ ಯಮುನಾ ನದಿ ಪಕ್ಕಕ್ಕಿರುತ್ತದೆ. ಹಸುಗಳು, ಶ್ರೀಕೃಷ್ಣನಿಗೆ ಹಸುಗಳು ಇಷ್ಟ. ಅದರಿಂದ ಅವರು ಎಲ್ಲಿದ್ದರೂ ಅವರ ಹಸು ಜೊತೆಗೆ ಇರುತ್ತದೆ. ಲಲಿತಾದೇವಿಗೆ ಕದಂಬ ವೃಕ್ಷ, ಕದಂಬ ಮರಗಳು ಇರಬೇಕು. ಆಯಿತು. ಅದರಿಂದ ಎತ್ತರ ಆಗಿರುವ ಕದಂಬ ವೃಕ್ಷ ಇತ್ತು. ಕೃಷ್ಣ ಕದಂಬ ಮತಿರುಷ್ಯ ತತೋತಿ ತುಂಗಂ, ಅತ್ಯಂತ ಎತ್ತರವಾಗಿರುವ ಕದಂಬ ಮರವನ್ನು ಹತ್ತಿ ಏನು ಮಾಡಿದ? ಅಲ್ಲಿಂದ ಆಸ್ಫೋಟ್ಯ ಗಾಢ ರಶನೋ, ಆಸ್ಫೋಟ್ಯನೇನು ಮಾಡಿದ್ದಾನೆ? ಮೊದಲು ತನ್ನ ಸೊಂಟಿಲಿನಲ್ಲಿರುವ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಕೊಂಡನಂತೆ. ಏಕೆ? ನೀರಿನಲ್ಲಿ ಹಾರ್ತಾ ಇದ್ದಾನಲ್ಲ. ಈ ಕಾಲದಲ್ಲಿ ಡೈವಿಂಗ್ ಮಾಡ್ತಾರೆ, ನೋಡಿದ್ದೀರಾ? ಅದರಲ್ಲಿ ಏನು ಸೆಲ್ಫೋನಲ್ಲಿ ತೋರಿಸ್ತಾರೆ ನೋಡಿ. ಅದೇನು ಸ್ಪ್ರಿಂಗ್ ಇರುತ್ತದೆ, ಅದು ಎತ್ತು ಅವರೇನು ಬಂದು ಹೀಗೆ ಮಾಡಿ ನೀರಿನಲ್ಲಿ ಡೈವ್ ಮಾಡ್ತಾರೆ. ಅದು ಈ ಕಾಲದಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟಿತ್ತು. ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಡೈವಿಂಗ್, ಮೇಲಿನಿಂದ ಹಾರಬೇಕು. ಆದ್ದರಿಂದ ಆ ಡೈವಿಂಗ್ ಒಳ್ಳೆಯದು ಬಿಟ್ಟು ಡೇಂಜರಸ್ ಆಲ್ಸೋ. ಈ ಸ್ವಿಮ್ಮಿಂಗ್ ಏನಿರಲಿಲ್ಲ, ಬಟ್ ನಾವು ಹಳ್ಳಿಯಲ್ಲಿ ಏನು ನದಿಯಲ್ಲಿ ಮಾಡ್ತಿದ್ವಿ. ಈ ಸ್ವಿಮ್ಮಿಂಗ್ ಈ ಕಾಲದಲ್ಲಿ ಎಲ್ಲ ಸೌಕರ್ಯಗಳು ತುಂಬ ಚೆನ್ನಾಗಿರುತ್ತೆ. ಆ ಕಾಲದಲ್ಲಿ ಸೌಕರ್ಯ ಏನಿಲ್ಲ, ಸುಮ್ಮನೆ ನೀರು, ನದಿ, ಕೆರೆ ಅಷ್ಟೇ. ಅದರಿಂದ ಗಾಢ ರಶನಃ, ತನ್ನ ಸೊಂಟಲಿನಲ್ಲಿ ಬಟ್ಟೆಯನ್ನು ಚೆನ್ನಾಗಿ ಗಟ್ಟಿ ಸುತ್ತಿ ಎಲ್ಲ ಒಂದು ಬೆಲ್ಟ್ ಹಾಗೆ ಗಟ್ಟಿಯಾಗಿ ಕಟ್ಕೊಂಡ. ಏಕೆ? ಈಗ ನದಿಯಲ್ಲಿ, ಈ ಕೆರೆಯಲ್ಲಿ ನಾನು ಹಾರಬೇಕು. ಅವರೇನಿದ್ದಾನೆ, ಹಾವಿನ ಜೊತೆಗೆ ನಾನು ಯುದ್ಧ ಮಾಡಬೇಕು, ಅದನ್ನು ಸೋಲಿಸಬೇಕು. ಅದು ಭಯಂಕರ ಹಾವು. ಮಧ್ಯದಲ್ಲಿ ನೀರಿನಲ್ಲಿ ಏನಾದರೆ ಚೆನ್ನಾಗಿ ಕಟ್ಕೊಂಡ. ಈಗ ಮತ್ತೆ ಹೀಗೆ ತಯಾರು ಮಾಡಿದ. ಏನಂತ? ಆಸ್ಫೋಟ್ಯ ಇವರು ಹೇಳ್ತಾರೆ. ಹೀಗಿದೆ. ಯಾಕೆ ಹೇಳ್ತಾರೆ? ಭುಜದಂಡಕ್ಕೆ ಕೈಯಲ್ಲಿ ಹೀಗೆ ಹೊಡೆದು, ಅಂದರೆ ಯುದ್ಧಕ್ಕೆ ರೆಡಿ, ಹಾವಿನ ಜೊತೆಗೆ ಇದು ಮಾಡಿ. ಜ್ಞಪತತ್ತು ವಿಷೋದೆ, ಆ ವಿಷದ ನೀರಿನಲ್ಲಿ ಆ ಕದಂಬ ಮರದಿಂದ ಹಾರಿದ ಕೃಷ್ಣ. ಒಂದೊಂದು ಶ್ಲೋಕ ಓದಿದ್ದರೆ ಎಲ್ಲ ಗೊತ್ತಾಗ್ತದೆ. ಮೇಲೆ ಕಥೆ ಓದಿದ್ದರೆ ಇದೆಲ್ಲ ಗೊತ್ತಾಗಲ್ಲ. ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಮಾತು ನೋಡಬೇಕು ನೋಡಿ. ಒಂದೊಂದು ಮಾತು. ಕೃಷ್ಣ ಕದಂಬ ಮದಿರುಷ್ಯ ತತೋತಿ ತುಂಗಂ, ಆಸ್ಫೋಟನಂ ಅಂದರೆ ಇದು. ಗಾಢ ರಶನ ಅಂದರೆ ಗಟ್ಟಿಯಾಗಿ ಕಟ್ಕೊಂಡ ಬಟ್ಟೆ, ಕಟ್ಕೊಂಡು ರಶನ. ಜ್ಞಪತದ್ ವಿಷೋದೆ, ವಿಶೋಧಕದಲ್ಲಿ ಮೇಲಿನಿಂದ ಹಾರಿದರೆ ಏನಾಗ್ತದೆ? ಸರ್ಪಹೃದ ಪುರುಷಾರ ನಿಪಾತ ವೇಗ. ಇವನು ಪರಮಪುರುಷ, ಪರಮಾತ್ಮ, ಪುರುಷ ಸಿಂಹ ಅಂದರೆ ಅತ್ಯಂತ ಪರಾಕ್ರಮ. ಯೋಗೀಶ್ವರೇಶ್ವರ ಆಗಿದ್ದಾನಲ್ಲವೇ. ಎಲ್ಲ ಸಿಂಹಗಳು, ಸಾವಿರಾರು ಸಿಂಹಗಳು, ಅಸುರರು, ರಾಕ್ಷಸರು ವಿಜೃಂಭಿಸಿ ಬಂದರೂ ಒಬ್ಬನೇ ಯುದ್ಧ ಮಾಡ್ತಾನೆ. ಏಕೆ? ಸೃಷ್ಟಿಸ್ಥಿತಿ ಲಯವನ್ನು ಮಾಡುವಂಥ ಪಂಚಭೂತಗಳೇ ತನ್ನ ಕೈಯಲ್ಲಿರುತ್ತವೆ. ಅಗ್ನಿ ಬಂದರೂ ಯುದ್ಧ ಮಾಡ್ತಾನೆ, ವಾಯು ಬಂದರೂ ವಾಯುವೇಗ, ಅಗ್ನಿವೇಗ, ಸೂರ್ಯವೇಗ, ಪೃಥ್ವಿ ವೇಗ, ಎಲ್ಲ ಪಂಚಭೂತಗಳ ವೇಗವನ್ನೇ ತಡೆಯುತ್ತಾನೆ. ಅಂತ ಕೃಷ್ಣನಿಗೆ ಇದೇನು? ಪಂಚಭೂತಗಳು, ದೇಶ ಕಾಲದ ಪ್ರವಾಹ, ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಪ್ರವಾಹವನ್ನೇ ತಡೆಯುತ್ತಾನೆ. ಅಷ್ಟು ಶಕ್ತಿ. ಏಕೆ? ತಾನೇ ಸೃಷ್ಟಿ ಮಾಡಿದ, ಸೃಷ್ಟಿಸ್ಥಿತಿ ಲಯಕರ್ತ ಅಂತ ಪರಮಾತ್ಮ. ನೋಡಿ, ಸರ್ಪಹೃದ ಪುರುಷ ಸಾರ ನಿಪಾತ ವೇಗ. ಅವನ ಅಲ್ಲಿಂದ ಮೇಲಿನಿಂದ ವೇಗದಿಂದ ಹಾರುವುದರಿಂದ, ಒಂದು ವೇಗದಿಂದ ಬರ್ತಾರಲ್ಲ, ಆ ವೇಗ ಅಂದರೆ ಒಂದು ವೇಗ, ಒಂದು ಪ್ರೆಷರ್.
ಸಂಕ್ಷೋಭಿತೋರಗವಿಶೋಚ್ಛ್ವಸಿತಾಂಬುರಾಶಿ. ಆ ವೇಗದಿಂದ ಬರುವುದರಿಂದ ನೀರು ಒಂದು ಕಲ್ಲು ಹಾಕಿದ್ದರೆ ನೀರಿನಲ್ಲಿ, ಯಾವ ಮನುಷ್ಯ ಮೇಲಿನಿಂದ ಹಾರಿದ್ದರೆ ನೀರೇನಾಗ್ತದೆ, ಹೀಗೆ ಅಲಗಾಡ್ತದೆ ಅಲ್ಲವೇ ನೀರು. ಹಾಗೆ ಕ್ಷೋಭಿತ ನೀರಲ್ಲಾಗಿ ರಗವಿಶೋಚ್ಛ್ವಸಿತಾಂಬುರಾಶಿ. ಆ ನೀರು, ಆ ಹಾವು ತನ್ನ ವಿಷವನ್ನು ನೀರಿನಲ್ಲಿ ಬಿಡುತ್ತಿತ್ತು. ಆ ನೀರು ಆ ವಿಷವನ್ನೆಲ್ಲ ತನ್ನಲ್ಲಿ ಸೇರಿಸಿಕೊಂಡು ವಿಷ ನೀರಾಯಿತು. ಆ ವಿಷ ನೀರಿನಲ್ಲಿ ಕೃಷ್ಣ ಹಾರಿದ್ದರೆ ವಿಷ ನೀರು ಹೀಗೆ ಮೇಲಕ್ಕೆ ಬಂದು ಆಗುತ್ತದಲ್ಲ, ಚಿಮ್ಮುತ್ತದಲ್ಲ, ಹಾಗೆ ಆಗಿಬಿಟ್ಟಿತ್ತಂತೆ. ನೋಡಿ, ಸಂಕ್ಷೋಭಿತ ಅಂದರೆ ಹೀಗೆಲ್ಲ ಡಿಸ್ಟರ್ಬ್ ಆಯಿತು. ಉರಗ ವಿಷೋಚ್ಛ್ವಸಿತ, ಆ ಹಾವಿನ ವಿಷವನ್ನು ತನ್ನಲ್ಲಿ ಕುಡಿದ ನೀರು ಹೀಗೆ ದೊಡ್ಡ ಮೇಲೆ ಆಗಿ ಚಿಮ್ಮಿತು. ಏನಂటే ಪರ್ಯಕ್ ಪ್ಲುತೋ, ಪರ್ಯಕ್ ಅಂದರೆ ಎಲ್ಲ 4 ದಿಕ್ಕಿನಲ್ಲಿ ಪ್ಲುತಃ ಚಿಮ್ಮಿತು. ಆವಾಗ ವಿಷ ಕಷಾಯ ವಿಭೀಷಣೋರ್ಮಿ, ವಿಷ ಕಷಾಯ ವಿಭೀಷಣೋರ್ಮಿ, ಆ ವಿಷದಿಂದ ಕಷಾಯವಾಯಿತಂತೆ ನೀರು. ಆ ವಿಷದಿಂದ ಕಷಾಯವಾಗಿರುವ ನೀರಿನ ಅಲೆ ಏಳಿತು, ಎದ್ದಿತು ಮೇಲೆಗೆ. ವಿಭೀಷಣ, ಅದು ಭಯಂಕರವಾದ ಊರ್ಮಿ ಅಂದರೆ ಅಲೆ, ಭಯಂಕರ ಅಲೆ. ಏಕೆ? ನೋಡಲಕ್ಕೆ ದೊಡ್ಡ ಅಲೆ, ಸುಮ್ಮನೆ ನೋಡಲಕ್ಕೆ ದೊಡ್ಡದಲ್ಲ, ಅದರಲ್ಲೆಲ್ಲ ವಿಷ ಇದೆ, ಭಯಂಕರ ವಿಷ ನೀರಿನ ಅಲೆ. ಅಂದರೆ ಸಾಮಾನ್ಯ ನೀರಿನ ಅಲೆನೇ ಸ್ವಲ್ಪ ಭಯ, ಆದರೆ ಹೇಗಾದರೂ ತಡ್ಕೊಳ್ಳಬಹುದು, ಏಕೆಂದರೆ ನೀರು ಮೇಲೆ ಬೀಳುತ್ತದೆ, ಹೋಗ್ತದೆ. ಬಿಡಿ, ನೀರಲ್ಲ ಇದು ವಿಷ, ವಿಷ ಕಷಾಯ. ವಿಷವನ್ನು ಅದರಲ್ಲೆಲ್ಲ ಏನು ಮಾಡ್ತಾರೆ, ಒಳಗೆ ಹಾಕ್ತೀವಿ ನೋಡಿ. ಕಷಾಯ ಅಂದರೆ ಒಂದು ಪೌಡರ್ ಮಾಡಿ ಅದರಲ್ಲಿ ಹಾಕಿ ಕುದಿಸಿದರೆ ಏನಾಗಿಬಿಡ್ತದೆ, ಕಷಾಯ, ಡಿಕಾಷನ್. ವಿಷದ ಡಿಕಾಷನ್. ಕಷಾಯ ಅಂದರೆ ಡಿಕಾಕ್ಷನ್. ಅದರಿಂದ ಇದು ವಿಷದ ಡಿಕಾಕ್ಷನ್. ಅದು ಸ್ವಲ್ಪ ಅಲ್ಲ, ದೊಡ್ಡ ರಾಶಿ ಕೆರೆ, ಎಷ್ಟು 1 ಕಿಲೋಮೀಟರ್ ಅಷ್ಟು ದೊಡ್ಡದು, 1 ಕಿಲೋಮೀಟರ್ ಅಷ್ಟು ದೊಡ್ಡ ಕೆರೆ. ಕಿಲೋಮೀಟರ್ ಅಲ್ಲ, ಏನೋ ಹೇಳಿದ, ಅದು ಇಲ್ಲಿ ಹೇಳಲಿಲ್ಲ, ಭಾಗವತದಲ್ಲಿ ಹೇಳೋದಿಲ್ಲ. ಅದೆಲ್ಲಿ ವಿಷ್ಣು ಅಲ್ಲ, ಹರಿವಂಶ. ಮಹಾಭಾರತದ ಕೊನೆಗೆ ಹರಿವಂಶ ಎಂದಿದೆ, ಕೇಳಿದ್ದೀರಾ? ಮಹಾಭಾರತದ ಕೊನೆಗೆ ಇನ್ನೊಂದು ಭಾಗ ಇದೆ, ಅದನ್ನು ಹರಿವಂಶ ಹೇಳುತ್ತಾರೆ. ಆ ಹರಿವಂಶದಲ್ಲಿ ಇದ್ದಂತೆ ಸಂಸ್ಕೃತ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ನಾನು ಹರಿವಂಶ ಓದಲಿಲ್ಲ, ಅದು ಓದಬೇಕು ಅನ್ಸ. ಅದರಲ್ಲಿ ಕೃಷ್ಣ ಲೀಲ ಇದ್ದಂತೆ, ಕರೆಕ್ಟ್. ಕೃಷ್ಣ ಲೀಲಾ ಭಾಗವತ ಓದುವವರು ಹರಿವಂಶ ಓದ್ತಾರೆ. ಹರಿವಂಶ, ಗರ್ಗ ಪುರಾಣ, ಗರ್ಗ ಸಂಹಿತ, ಗರ್ಗ ಪುರಾಣದಲ್ಲಿ ಗರ್ಗರು ಯಾರು? ಶ್ರೀಕೃಷ್ಣನ ಪುರೋಹಿತ, ನಂದ ಯಶೋಧರ ಪುರೋಹಿತ. ಕೃಷ್ಣನಿಗೆ ನಾಮಕರಣ ಮಾಡಿದ್ದವನು ಗರ್ಗ ಋಷಿ. ಅವರ ಹೆಸರೇ ವಿಚಿತ್ರದ ಹೆಸರು, ಗರ್ಗ ಇಟ್ಕೊಂಡರು. ಏನು ಹೆಸರು? ಗರ್ಗ ಋಷಿ. ಆ ಗರ್ಗ ಋಷಿ ಹೆಸರು, ಗರ್ಗ ಋಷಿ ಬರೆದಿರುವ ಒಂದು ಗರ್ಗ ಪುರಾಣ ಇದೆ, ಗರ್ಗ ಭಾಗವತನು ಗರ್ಗ ಪುರಾಣ ಹೇಳ್ತಾರೆ. ಅದರಲ್ಲಿ ಕೃಷ್ಣ ಲೀಲೆ ಇದೆ. ಇನ್ನೊಂದು ಹರಿವಂಶ ಎಂದು ಒಂದಿದೆ, ಮಹಾಭಾಗವತದ ಪರಿಶಿಷ್ಟ ಕೊನೆಗೆ ಇರುತ್ತದೆ, ಅದರಲ್ಲಿ ಕೃಷ್ಣ ಲೀಲೆ ಬರುತ್ತದೆ. ಇನ್ನೊಂದು ಬ್ರಹ್ಮವೈವರ್ತ ಪುರಾಣದಲ್ಲಿ ಕೃಷ್ಣ ಲೀಲೆ ಇದೆ, ಅದರಲ್ಲಿ ರಾಧಾ ವರ್ಣನ ಇದೆ. ಅದರಿಂದ ಕೃಷ್ಣ ಭಕ್ತರು ಭಾಗವತ ಓದ್ತಾರೆ, ಗರ್ಗ ಪುರಾಣ ಓದ್ತಾರೆ, ಹರಿವಂಶ ಓದ್ತಾರೆ. ಇನ್ನೊಂದು ಬ್ರಹ್ಮವೈವರ್ತ ಪುರಾಣ. 18 ಪುರಾಣಗಳಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಕೃಷ್ಣ ಲೀಲೆಗಳು, ರಾಧಾ ಲೀಲಾ ಅದರಲ್ಲಿ ಹೆಚ್ಚು ಇದೆ. ಈ ಹರೇ ಕೃಷ್ಣ ಇಸ್ಕಾನ್ ಅವರಿದ್ದಾರೆ ನೋಡಿ, ಅವರು ಬ್ರಹ್ಮವೈವರ್ತ ಹೆಚ್ಚು ಇಷ್ಟಪಡ್ತಾರೆ. ಅದರಲ್ಲಿ ರಾಧಾ ಲೀಲಾ ಇದೆ, ರಾಧಾ ಕಥೆ ಇದೆ. ಆದ್ದರಿಂದ ಈ ಪುಸ್ತಕಗಳು ಕೃಷ್ಣ ಭಕ್ತರು ನಾವು ಭಾಗವತದ ಎಷ್ಟು ದೊಡ್ಡವಾಯಿತು, ಅದೆಲ್ಲ ಓದುವಕ್ಕೆ ಹೋದರೆ ಈಗ ಒಂದು ಜನ್ಮ ಸಾಕಾಗಲ್ಲ. ಈ ಜನ್ಮ ಓದಿಬಿಟ್ಟು ಮುಂದಿನ ಜನ್ಮ ಮುಂದುವರಿಸಬೇಕು, ಹಾಗಾಗ್ತದೆ ಅಲ್ಲ, ಯಾವುದು ಮುಗಿಯಲ್ಲ. ಅಂದರೆ ಒಂದು ಸಲ ಕೃಷ್ಣ ಲೀಲಾ ತಿಳ್ಕೊಂಡ್ರೆ ಬೇಗ ಮಾಡಬಹುದು. ಅಂದ್ರೆ ನಾವು ಮೊದಲನೇ ಸಲ ಕೇಳ್ತಾ ಇದ್ದೀವಿ ಎಂದು ಎಲ್ಲ ವಿವರವಾಗಿ ಹೇಳ್ತಾ ಇದ್ವಿ. ಎಲ್ಲದಿದ್ದರೆ ಬೇಗ ಮಾಡಬಹುದು. ಏನಾದರೂ ಹೊಸ ಪಾಯಿಂಟ್ ಇದ್ದರೆ ಹೇಳುವುದು, ಎಲ್ಲದಿದ್ದರೆ ಬೇಗ ಸುಮ್ಮನೆ ಪಾರಾಯಣ ಹಾಗೆ ಮಾಡಿಬಿಡಬಹುದು ಬೇಕಂದ್ರೆ. ಎಲ್ಲದಿದ್ದರೆ ಸಾಕು, ಇಲ್ಲೇ ಬಂದುಬಿಡ್ತದೆ. ಭಾಗವತದಲ್ಲಿ ಎಲ್ಲ ಕೆಲವು ಅಂಶಗಳು ಚೆನ್ನಾಗಿರುತ್ತದೆ. ಅದು ಯಾರು ರಾಧಾ ಭಕ್ತರೋ, ರಾಧಾಕೃಷ್ಣ, ರಾಧಾ ಅಂದರೆ ಪ್ರೀತಿ ಇರುತ್ತದೋ ಅದು ಯಾವುದು? ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ 3 ಇವೆ. ಬ್ರಹ್ಮ ಎಂದು ಹೆಸರು ಕೇಳಿ ಎಲ್ಲ ಒಂದೇ ಅಂತ ತಿಳ್ಕೊಳ್ಳಬೇಡಿ, 3 ಇವೆ. ಒಂದು ಬ್ರಹ್ಮಪುರಾಣ, ಇನ್ನೊಂದು ಬ್ರಹ್ಮಾಂಡ ಪುರಾಣ, ಇನ್ನೊಂದು ಬ್ರಹ್ಮವೈವರ್ತ ಪುರಾಣ. ಬ್ರಹ್ಮಪುರಾಣದಲ್ಲಿ ಬೇರೆ ಕಥೆಗಳಿವೆ. ಅದರಲ್ಲಿ ವಿಶೇಷವೇನೆಂದರೆ ಗೋದಾವರಿ ಮಹಾತ್ಮೆ ಇದೆ.
ಬ್ರಹ್ಮಪುರಾಣದಲ್ಲಿ. ಗೌತಮಿ ಮಹಾತ್ಮ್ಯ ಎಂದು ಹೇಳ್ತಾರೆ, ದೊಡ್ಡದು. ಒಂದು 70 ಅಧ್ಯಾಯ, 70-80 ಅಧ್ಯಾಯಗಳು. ಅಲ್ಲಿ ಹುಟ್ಟಿರುವ ಜಾಗದಿಂದ ಮತ್ತೆ ಸಮುದ್ರದಲ್ಲಿ ಸೇರಿಕೊಂಡುವವರೆಗೂ ಹೆಜ್ಜೆ ಹೆಜ್ಜೆದಲ್ಲಿರುವ ಪುಣ್ಯಕ್ಷೇತ್ರಗಳನ್ನೆಲ್ಲ ವರ್ಣನೆ ಮಾಡ್ತದೆ. ಯಾವ ಋಷಿ ಎಲ್ಲಿ ವಾಸ ಮಾಡಿದ, ಏನು ಮಾಡಿದ, ಎಲ್ಲ ಗೌತಮಿ ಮಹಾತ್ಮ್ಯ. ಗೋದಾವರಿ ಮಹಾತ್ಮ್ಯ ವಿಶೇಷ, ಮಿಕ್ಕದು ಇದೆ, ವಿಶೇಷವಾಗಿದೆ ಬ್ರಹ್ಮಪುರಾಣದಲ್ಲಿ. ಬ್ರಹ್ಮಾಂಡ ಪುರಾಣದಲ್ಲಿಯೂ ಅನೇಕ ವಿಷಯಗಳಿವೆ. ಅಂದರೆ ಒಂದೊಂದು ವಿಶೇಷನೇ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ಪುರಾಣಗಳು. ಒಂದು ವಿಶೇಷ ಅಂದರೆ ಲಲಿತಾ ಸಹಸ್ರನಾಮದ ಆ ಲಲಿತಾ ಕಥೆಗಳು, ಆ ಬಂಡಾಸುರನನ್ನು ಹೇಗೆ ಸಂಹಾರ ಮಾಡಿದ್ದಾರೆ, ಏನೇನು ಯುದ್ಧ ಮಾಡಿದ್ದಾರೆ, ಅದೆಲ್ಲ ವಿಸ್ತಾರ ವರ್ಣನ ಲಲಿತೋಪಾಖ್ಯಾನಂ ಇದೆ. ಲಲಿತಾ ಉಪಾಖ್ಯಾನ ಲಲಿತಾ ಪಾರಾಯಣ ಮಾಡ್ತಾರೆ, ಯಾರು ಮಾಡಲ್ಲವ ಇಲ್ಲಿ? ಎಲ್ಲ ರಾಮಭಕ್ತ, ಕೃಷ್ಣ ಭಕ್ತರು, ಕೆಲವರು ಇದ್ದಾರೆ ಲಲಿತಾ ಭಕ್ತರು. ಆಯಿತು, ಅಲ್ಲಿ ಲಲಿತೋಪಾಖ್ಯಾನ ಬ್ರಹ್ಮಾಂಡ ಪುರಾಣದಲ್ಲಿದೆ. ಬ್ರಹ್ಮ ವೈವರ್ತ ಪುರಾಣದ ವಿಶೇಷವೇನೋ ರಾಧಾಕೃಷ್ಣ ಲೀಲೆಗಳು ಅಲ್ಲವೇ? ಈ ಮೂರು. ರಾಮಚಂದ್ರನದು ಎಲ್ಲಿ ಕಂಡು ಬರ್ತದೆ? ಪದ್ಮಪುರಾಣದಲ್ಲಿ ರಾಮಚಂದ್ರನ ಕಥೆ ಕಂಡು ಬರ್ತದೆ. ಬಟ್ ವಾಲ್ಮೀಕಿ ಹೇಳಿದ್ದಕ್ಕಿಂತ ಯಾರದು ಚೆನ್ನಾಗಿ? ಎಲ್ಲದೂ ವಾಲ್ಮೀಕಿ ಅದ್ಭುತ. ವಾಲ್ಮೀಕಿ ಹೇಳಿದ್ದು ಎಷ್ಟು ಚೆನ್ನಾಗಿದೆಯೋ ಪುರಾಣಗಳಲ್ಲಿ ಸ್ವಲ್ಪ ಸ್ವಲ್ಪ ರಾಮಾಯಣ ಕಂಡು ಬರ್ತದೆ. ಇಲ್ಲಿ ಬಂತಲ್ಲ 2 ಅಧ್ಯಾಯಗಳು, ಸ್ವಲ್ಪ ಇದೆ, ಆದರೆ ಎಲ್ಲಕ್ಕಿಂತ ಬೆಸ್ಟ್ ವಾಲ್ಮೀಕಿ. ಆದ್ದರಿಂದ ರಾಮಭಕ್ತರು ವಾಲ್ಮೀಕಿಯನ್ನೇ ಓದ್ತಾರೆ, ಅಥವಾ ಅಧ್ಯಾತ್ಮ ರಾಮಾಯಣ. ಮಿಕ್ಕ ಯಾವ ಪುರಾಣದಲ್ಲಿ ಸಂಕ್ಷೇಪವಾಗಿದೆ ಅಷ್ಟೇನಿಲ್ಲ. ಬಟ್ ಕೃಷ್ಣನ ಕುರಿತು ಬ್ರಹ್ಮವೈವರ್ತ ಪುರಾಣದಲ್ಲಿ ರಾಧಾ ಕೃಷ್ಣರ ಲೀಲಾ ಅಲ್ಲಿ ಕಂಡು ಬರ್ತದೆ. ಆಯ್ತು ಬಿಡಿ. ಸೊ ಪರ್ಯಕ್ಪ್ಲುತೋ, ಲಾ ಕಡೆ ಚಿಮ್ಮಿ ಹೋಯಿತು. ಪರ್ಯಕ್ಪ್ಲುತೋ ವಿಷಕಷಾಯ ವಿಭೀಷಣೋರ್ಮಿ ಧಾವಂಧನುಶ್ಯತಮನಂತ ಬಲಸ್ಯ ಕಿಂತತ್. ಏಕೆ ಅಂದರೆ ಶ್ರೀಕೃಷ್ಣ ಧಾವನ್, ಹಾಗೆ ಓಡಿ ಬಂದಂತೆ. ಧನುಷ್ಯತಂ, ಆ ಅಲೆಗಳು ಎಷ್ಟು ದೂರವರೆಗೂ ಓಡಿ ಬಂದಿವೆ ಅಂದರೆ, ಶತ ಅಂದರೆ ಗೊತ್ತಾ, ಧನು ಅಂದರೆ ಗೊತ್ತಾ? ಧನುಸ್ ಅಂದರೆ 4 ಕೈಗಳು. ಇದು ಕೈ ಅಲ್ಲ, ಪೂರ್ವಕಾಲದಲ್ಲಿ ಕೈ ಲೆಕ್ಕ ಇದೆಂದು, ಈ ಲೆಕ್ಕ ಕೈ ಲೆಕ್ಕ ಇರುತ್ತಿತ್ತು. ಇಷ್ಟು ಕೈ ಮೊಳ ಹೇಳ್ತಾರ, ಒಂದು ಕೈ. ಸಂಸ್ಕೃತದಲ್ಲಿ ಹಸ್ತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಅನುವಾದ ಮಾಡಿದೆ. ಹಸ್ತನೇ ಹೇಳ್ತಾರೆ ಸಂಸ್ಕೃತದಲ್ಲಿ, ಹಸ್ತ ದೂರ ಅಷ್ಟೇ. ಅದರಿಂದ ಮೊಳ 4 ಮೊಳಗಳಿಗೆ ಒಂದು ಧನುಸ್ಸು ಹೇಳ್ತಾರೆ. ಆ ಕಾಲದ ಲೆಕ್ಕ ಎಲ್ಲ ಬಿಟ್ಬಿಟ್ರೆ ಈ ಕಾಲದಲ್ಲಿ ಏನು ಮೀಟರ್ ಸೆಂಟಿಮೀಟರ್ ಏನೋ ಇದೆ. ಬ್ರಿಟಿಷ್ ಕಾಲದ ಬಂದ ನಂತರ ನಮ್ಮದೆಲ್ಲ ನಾಶ ಮಾಡಿಬಿಟ್ರು. ನಮ್ಮ ಲೆಕ್ಕಗಳು, ನಮ್ಮ ಲೆಕ್ಕ ಇತ್ತು ಕೈ. ಏಕೆಂದರೆ ನಮ್ಮ ಕೈಗೆ ಯಾವುದೂ ಬೇಕಾಗಿಲ್ಲ, ನಮ್ಮ ಕೈಯನ್ನು ನೋಡ್ಕೊಳ್ತೀವಿ, ಆಗಿಬಿಡ್ತದೆ ಅಷ್ಟೇ. ಏನು ವ್ಯತ್ಯಾಸ ಇಲ್ಲ, ಎಲ್ಲರಿಗೆ ಕೈ ಒಂದೇ ಬಗೆ ಇರ್ತದೆ, ಎಲ್ಲರ ಕೈ ಒಂದೇ. ಈ ಕಾಲದಲ್ಲಿ ಏನೋ ಅಳತೆ ಮಾಡಿಬಿಟ್ಟರು, ಆ ಅಳತೆ ಸರ್ಕಾರದಿಂದ ಕೊಂಡ್ಕೊಳ್ಬೇಕು, ಅದಕ್ಕೆ ಹಣ ಕೊಡಬೇಕು. ಈ ಕೈ ಮಾಡಿದರೆ ಯಾವ ಹಣ ಬೇಡ, ಯಾವ ಕೈಯಿಂದ ಮಾಡ್ಕೊಳ್ಳೋದು ಅಲ್ಲ, ಯಾವ ಖರ್ಚಿಲ್ಲ. ಪೂರ್ವ ಕಾಲದಲ್ಲ ಖರ್ಚು ಕಡಿಮೆ, ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು, ಯಾವ ಖರ್ಚಿಲ್ಲ. ತಕ್ಷಣವೇ ಅಲ್ಲೇ ನೋಡ್ಕೊಳ್ಳೋದು. ಅಂದರೆ 4 ಕೈಗೆ 4 ಏನು ಹೇಳಿದ್ರಿ? ಮೊಳ. 4 ಮೊಳಗಳು ಹೇಳಬಹುದಾ? 4 ಮೊಳಗಳಿಗೆ ಒಂದು ಧನುಸ್ಸು ಹೇಳ್ತೀವಿ. 4 ಕೈ ಇಲ್ಲಿಂದ ಇಲ್ಲಿವರೆಗೆ ಅಷ್ಟು 2 ಆಯಿತು. ಇನ್ನೊಂದು ಟೇಬಲ್ ಮಾರು ಹೇಳ್ತಾರ, ಅದಕ್ಕೆ ಸಂಸ್ಕೃತದಲ್ಲಿ ಧನುಸ್ಸು ಹೇಳ್ತಾರೆ. ಧನುಸ್. ಇಂಥ ಶತಧನುಸ್ಸು, ಶತಧನುಸ್ಸು. ಬಾರು ಹೇಳ್ತಾರೆ, ಮಾರು ಬಾರಡು ಹೇಳ್ತಾರೆ, ತೆಲುಗಿನಲ್ಲಿ ಬಾರಡು ಹೇಳ್ತೀವಿ. ಮಾರು. ಇಂಥದ್ದು 100 ಮಾರುಗಳು. ಆ ಅಲೆಗಳು ಬಂದು 100 ಮಾರುಗಳ ದೂರಕ್ಕೂ ಬಂತಂತೆ. ಆ ವಿಷದ ಅದು ಏಕೆ మరి ಶ್ರೀಕೃಷ್ಣನ ಪವರ್ ಅಂತದ್ದು. ಅವರು ಒಬ್ಬನು ಇಷ್ಟು ಸಣ್ಣ ಹುಡುಗ, 6 ವರ್ಷ ಹುಡುಗ, ಆ ಮೇಲಿನಿಂದ ಮೇಲೆ. ಏಕೆ ಅಂದರೆ ಇಲ್ಲಿಂದ ಹತ್ತಿದ್ದರೆ, ಇಲ್ಲಿಂದಲೇ ಹಾರಿದರೆ ನೀರಿಗೆ ಡಿಸ್ಟರ್ಬ್ ಆಗಲ್ಲ. ಮೇಲದಿಂದ ಹಾರಿದ್ದರೆ ನೀರು ಪೂರ್ತಿ ಅಲಗಾಡ್ತದೆ. ಅದಕ್ಕೋಸ್ಕರ ಬೇಕೆಂದೇ ಉದ್ದ ಮರ ಹತ್ತಿದ, ಮೇಲಿನಿಂದ ಹಾರಿದ. ಅದರಿಂದ ಏನಾಗ್ತದೆ, ಕೆರೆ ಎಲ್ಲ ಡಿಸ್ಟರ್ಬ್ ಆಗಲಿ, ಆ ಒಳಗಿರುವ ಹಾವು ಹೊರಗೆ ಬರಲಿ, ಅದವರಿಗೆ ಡಿಸ್ಟರ್ಬ್ ಮಾಡಬೇಕೆಂದೇ ಮಾಡಿದ ಕೃಷ್ಣ. ವಿಷ ಹಾವಿನ ಜೊತೆಗೆ ಯುದ್ಧ ಮಾಡುವುದು ಎಲ್ಲಾದರೂ ಕೇಳಿದ್ದೀರಾ? ಆ ಶ್ರೀಕೃಷ್ಣ ಮಾಡ್ತಾನೆ ನೋಡಿ. ಅದರ ನೀರಿನಲ್ಲಿ ಮೇಲಿನಿಂದ ಹಾರುತ್ತಾನೆ, 6 ವರ್ಷ ಹುಡುಗ. ನಿಪಾತ ಬೇಗ ಆಯ್ತಲ್ಲ. ಪರ್ಯಕ್ಪ್ಲುತೋ ವಿಷಕಷಾಯ ವಿಭೀಷಣೋರ್ಮಿ ಧಾವಂಧನುಶ್ಯತಂ ಅನಂತ ಬಲಸ್ಯ ಕೆಂ. ಇಂಥ ಆಗಿದ್ದರೆ ಅವರಿಗೆ ಏನಾಗ್ತದೆ? ಅನಂತ ಬಲ. ಶ್ರೀಕೃಷ್ಣನ ಬಲ ಅನಂತ ಬಲನಿಗೆ ಇನ್ನೇನು ಹೇಳುವುದು? ಅನಂತ ಬಲನಿಗೆ ಇದೊಂದು ಸಣ್ಣ ವಿಷಯ, ಇದಕ್ಕಿಂತ ದೊಡ್ಡದೇ ಮಾಡ್ತಾನೆ.
ಇಷ್ಟು ನಮಗೆ ಅನಿಸುತ್ತೆ, ಅಯ್ಯೋ ಇಷ್ಟು ಭಯಂಕರ ಎಂದು. ಇಷ್ಟು ಭಯಂಕರ ಕೃಷ್ಣನಿಗೆ ಏನು ಅನಿಸಲಿಲ್ಲ, ಯಾಕಂದರೆ ಇದಕ್ಕಿಂತ ದೊಡ್ಡದೇ ಮಾಡ್ತಾನೆ. ಅನಂತ ಬಲಸ್ಯ ಕಿಂ, ಅನಂತ ಬಲನಿಗೆ ಇದೊಂದು ಲೆಕ್ಕ, ಇದೊಂದು ಲೆಕ್ಕನೇ ಅಲ್ಲ. ಇಷ್ಟು ನಮಗೆ ಇಷ್ಟು ಆಶ್ಚರ್ಯವಾದರೂ ಅವನಿಗೆ ಆಶ್ಚರ್ಯವೇ ಇಲ್ಲ, ಇದೊಂದು ಲೆಕ್ಕ ಶ್ರೀಕೃಷ್ಣನಿಗೆ. ಹಾಗೆ ಹೇಳ್ತಾನೆ ಯಾರು? ಶ್ರೀಶುಕ ಮಹರ್ಷಿ. ಮುಂದಿನ ತಸ್ಯ ಹೃದಯ ವಿಹರತೋ ಭುಜದಂಡ ಗೂರ್ಣವಾರ್ಘೋಷ ಭಂಗವರವಾರ್ಣ ವಿಕ್ರಮಸ್ಯ ಆಶ್ರಿತ್ಯ ತತ್ಸ್ವಸದನ ವಿಭವನ್ ನಿರೀಕ್ಷ ಚಕ್ಷುಶ್ರವ ಸಮಸರತ್ತದ ಮೃಶ್ಯಮಾಣಃ. ವಿಹರತೋ ಭುಜದಂಡ ಗೂರ್ಣ, ತನ್ನ ಭುಜದಂಡಗಳಿಂದ ಪೆಟ್ಟಿನಿಂದ ಏನಾಯಿತು? ವಾರ್ಘೋಷಭಂಗ, ಆ ನೀರಿಗೆ ಪೆಟ್ಟಾಗಿ ನೀರಿಗೆ ಒಂದು ದೊಡ್ಡ ಶಬ್ದ ಆಯಿತಂತೆ. ಶ್ರೀಕೃಷ್ಣನ ಭುಜಗಳ ಸ್ಪರ್ಶದಿಂದ ಮೇಲಿನಿಂದ ಬಂದು ವಾರ್ಘೋಷದಂಡ ಅಂದರೆ ನೀರಿನಿಗೆ ಜೋರಾಗಿ ಶಬ್ದ ಆಯ್ತು. ಆಗುತ್ತದಲ್ಲ, ಯಾರಾದ್ರೂ ನೀರಿನಲ್ಲಿ ಡಬೆಲ್ಲುವನಿ ಶಬ್ದ ಆಗ್ತದೆ ನೋಡಿ, ಹಾಗೆ ಶಬ್ದ ಆಯಿತಂತೆ. ದಂಡ ವರವಾರಣ ವಿಕ್ರಮಸ್ಯ, ಹೇಗೆ ಒಂದು ಆನೆಯ ಪರಾಕ್ರಮವಿರುವಂಥ ಕೃಷ್ಣ, ಒಂದು ಆನೆ ಅಲ್ಲ 100 ಆನೆಗಳ ಪರಾಕ್ರಮ. ಅಂಥದ್ದು 100 ಆನೆಗಳ ಪರಾಕ್ರಮವಿರುವಂಥ ಕೃಷ್ಣ ಒಂದು ಆನೆಯೇ ನೀರಿನಲ್ಲಿ ಹಾರಿದ್ದರೆ ಹೇಗೆ ಶಬ್ದ ಆಗ್ತದೆ, ಹಾಗೆ ಶಬ್ದ ಆಯಿತಂತೆ. ತಸ್ಯ ಹೃದಯ ವಿಹರತೋ, ಆದಾಗ ಆಶ್ರಿತ್ಯ ಆ ನೀರಿನಲ್ಲಿ ತಿರುಗುತ್ತಾ ಇರುವ ಒಂದು ಆ ಹಾವಿದೆ ನೋಡಿ, ದೊಡ್ಡ ಹಾವು. ಆಶ್ರಿತ್ಯ ಆ ಶಬ್ದ ಕೇಳಿದ, ಅಮ್ಮ ಇಷ್ಟು ಶಬ್ದ, ಇಷ್ಟುವರೆಗೂ ನನ್ನ ಕೆರೆ ಒಳಗೆ ಯಾರು ಬರುವ ಧೈರ್ಯವಿರಲಿಲ್ಲ. ದಡದಲ್ಲಿರುವವರೇ ಸತ್ತು ಹೋಗ್ತಿದ್ದರು, ಒಳಗೆ ಯಾರಾದರೂ ಬರುವ ಧೈರ್ಯ ಇತ್ತ? ಅಂಥದ್ದು ನನ್ನ ಒಳಗೆ ಬರುತ್ತಾರೆ, ಇದೇನಪ್ಪ ಆಶ್ಚರ್ಯ ಅನ್ಕೊಂಡ ಹಾವು. ಇಷ್ಟುವರೆಗೂ ಯಾರು ಬಂದ, ಇಂಥವರು ಯಾರಿದೆ ಶಕ್ತಿ, ನನ್ನ ಒಳಗೆ ಬರುವುದ? ಬಂದರೆ ಕ್ಷಣ ಮಾತ್ರ ಅವರ ಪ್ರಾಣ ತೆಗೆದು ಬಿಡ್ತೀನಿ ಅನ್ಕೊಂಡ. ಅವರ ಆಶ್ರಿತ್ಯ ತತ್ ಸ್ವದನಾಭಿಭವನ್ ನಿರೀಕ್ಷ, ನನ್ನ ಮನೆ ಮೇಲೇನೆ ನೇರಾಗಿ ದಾಳಿ ಮಾಡಿದ. ಯಾರು ನೋಡಿ, ಮನೆ ಮಧ್ಯೆಗೆ ಬಂದ ನೋಡಿ. ದಡಕ್ಕೆ ಬಂದರೆ ನಾನು ಯುದ್ಧ ಮಾಡುತ್ತಿದ್ದೆ, ಮನೆ ಒಳಗೆ ಯಾರಿಗೆ ಬರುವ ಶಕ್ತಿ ಇಲ್ಲ. ಇವರು ನೋಡಿ ಮನೆಗೆ ಮಧ್ಯೆಗೆ ಬಂದುಬಿಟ್ರಲ್ಲ. ನಿರೀಕ್ಷ ಸ್ವದನಾಭಿಭವನ್ ನಿರೀಕ್ಷ, ತನ್ನ ಮನೆ ಮೇಲೇನೆ ಹಾರಿದ್ದಾನೆ ಎಂದು ನೋಡಿಕೊಂಡು ಚಕ್ಷುಶ್ರವ ಅಂದರೆ ಹಾವು, ಸಂಸ್ಕೃತ ಹೆಸರು ಚಕ್ಷುಶ್ರವ. ಅವರಿಗೆ ಕಣ್ಣೇ ಕಿವಿ ಅಂತೆ. ಚಕ್ಷು ಅಂದರೆ ಕಣ್ಣು, ಶ್ರವ ಅಂದರೆ ಕಿವಿ. ಚಕ್ಷುಶ್ರವ, ಕಣ್ಣುಗಳೇ ಕಿವಿ. ಅವರಿಗೆ ಕಿವಿ ಬಿಡಿಯಾಗಿಲ್ಲ ಅಂತೆ. ಹಾವಿಗೆ ಕಿವಿಗಳಿಲ್ಲ ಅಂತೆ, ಶಬ್ದ ಕೇಳಿಸಲ್ಲ. ಹಾವಿಗೆ ಕಿವಿಗಳಿಲ್ಲ, ಕಣ್ಣು ಕಂಡು ಬರ್ತದೆ. ಇನ್ನೊಂದೇನೆಂದರೆ, ನಮ್ಮ ಕಾಲು ನಡೆಯುತ್ತಾ ಇದ್ದರೆ ಕಾಲು ಎಲೆಗಳು ಏನಾದರೂ ಶಬ್ದ ಮಾಡಿದರೆ, ಕಾಲು ಹೀಗೆ ಮಾಡಿದರೆ ಆ ಭೂಮಿಯಲ್ಲಿ ಆಗುತ್ತಿರುವ ಪ್ರಕಂಪನಗಳಿರುತ್ತವೆ ನೋಡಿ, ಆ ಪ್ರಕಂಪನಗಳು ತನ್ನ ಚರ್ಮದಿಂದ ಗೊತ್ತು ಮಾಡ್ಕೊಳ್ತವೆ. ಅದು ಕಿವೇ ಇಲ್ಲ, ಅದಕ್ಕೆ ಏನು ಶಬ್ದನೇ ಕೇಳಿಸಲ್ಲ. ಆದರೆ ನಮ್ಮ ಅಲಗಾಟ ಮಾಡಿದರೆ ಆ ಅಲಗಾಟ ಭೂಮಿ ಮೂಲಕ ಹೋಗಿ ಅದಕ್ಕೆ ಪ್ರಕಂಪನಗಳು ಚರ್ಮದಿಂದ ಸ್ವಲ್ಪ ಒಂದು ಚೂರು ಗೊತ್ತು ಮಾಡ್ಕೊಳ್ತದೆ, ಅಷ್ಟೇ. ಕಿವೇ ಇಲ್ಲ. ಅದು ನೋಡಿ ಚಕ್ಷುಶ್ರವ. ಏಕೆ ಹೇಳ್ತಾ ಇದ್ದೀನಿ ಅಂದರೆ ಹೇಳಲ್ಲ. ಆಧುನಿಕರು ಏನು ಹೇಳ್ತಾರೆ, ಹಾವುಕ್ಕೆ ಕಿವಿಗಳಿಲ್ಲ, ಡೆಫ್ಗೆ ಏನು ಹೇಳ್ತಾರಪ್ಪ, ಕಿವುಡ. ಹಾವು ಕಿವುಡ, ಅದಕ್ಕೆ ಕಿವಿಗಳಿಲ್ಲ. ನಮ್ಮ ಸೈನ್ಸ್ ಕಂಡು ಹಿಡಿಯಿತು. ನಿಮ್ಮ ಸಾಂಪ್ರದಾಯಿಕರಂದ್ರೆ ಸೈನ್ಸ್ಗಿಂತ ಹಿಂದಿನದು ಯಾವುದೇ ಇರಲಿ ಎಲ್ಲರನ್ನು ಮೂರ್ಖರಾಗಿ ತಿಳ್ಕೊಳ್ತಾರೆ. ನಮ್ಮನ್ನು ಮೂರ್ಖರು ನೋಡಿ, ನಮಗೇನು ಗೊತ್ತೇ ಇಲ್ಲ, ನಾವೇನು ಅದಕ್ಕೆ ಕಿವಿ ಇದೆ ಅನ್ಕೊಂಡು ನಾವು ಮಾಡ್ತೀವಿ ಅನ್ಕೊಳ್ತಾರೆ. ಅಲ್ಲವೇ, ಕಿವಿ ಇದೆ ಅನ್ಕೊಳ್ತೀವಿ, ಅದಕ್ಕೆ ಕಿವಿ ಇಲ್ಲ, ಏನಿಲ್ಲ, ಅದು ಕಿವಿಡ ಎಂದು ನಮಗೆ ಅಜ್ಞಾನಿಗಳು ಅಂತಾರೆ. ನಮ್ಮ ಶಾಸ್ತ್ರ ನೋಡಿ, ಭಾಗವತ ಯಾವಾಗಲೂ ಸಾವಿರ ವರ್ಷ ಹಿಂದೆ ಬರೆದಿದ್ದು. ಇಲ್ಲಿ ಹೇಳ್ತಾನೆ, ಇದಕ್ಕೆ ಕಿವಿ ಇಲ್ಲ, ಕಣ್ಣೇ ಇದಕ್ಕೆ ಕಿವಿ. ಅಂದರೆ ಈ ಶ್ಲೋಕದಲ್ಲಿ ಈ ಮಾತು ಹಾವಿಗೆ ಕಿವಿಗಳಿಲ್ಲ ಎಂಬುದು ಶ್ರೀ ಶುಕನಿಗೆ ಗೊತ್ತು. ನಮ್ಮ ಸೈನ್ಸ್ ಹೇಳ್ತದೆ ಪೂರ್ವ ಕಾಲದ ಜನರಿಗೆ ಗೊತ್ತೇ ಇಲ್ಲ, ನಾವೇ ಸೈನ್ಸೇ ಕಂಡು ಹಿಡಿದಿದ್ದೀವಿ ಎಂದು.
ಭೂಮಿ ಗೋಳಾಕಾರವಾಗಿದೆ, ಭೂಗೋಳ ಎಂದು ನಮ್ಮ ಆಧುನಿಕ ಸೈನ್ಸ್ ಕಂಡು ಹಿಡಿಯಿತು ಎಂದು ಹೇಳ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಭೂಗೋಳ ಭಾಗವತದಲ್ಲಿ ಯಾವಾಗಲೂ ಹೇಳಿದ್ದೀವಿ ಅಲ್ಲದೆ, ಗೋಳಾಕಾರ. ಕೂರ್ಮಾವತಾರ, ಕೂರ್ಮನ ವರಾಹ, ವರಾವತಾರ ಭೂಮಿಯನ್ನು ನೀರಿನಿಂದ ಎತ್ತಿದ್ದರೆ ಹೇಗೆ ಎತ್ತುತ್ತಾನೆ? ಗೋಳಾಕಾರವೇ. ಗೋಳವನ್ನೇ ಇಷ್ಟು ತನ್ನ ಇದರಲ್ಲಿ ಕೋರ ಮೇಲೆ ಎತ್ತುತ್ತಾನೆ. ಅದರಿಂದ ಭೂಗೋಳ ಎಂದು ವರಾಹಾವತಾರದಲ್ಲಿದೆ. ಮತ್ತೆ ಬೇರೆ ಕಡೆಯೂ ಭೂಗೋಳ ಎಂದು ಬಂತು. ನಮಗೆ ಭೂಗೋಳ ಎಂದು ಪ್ರಾಚೀನ ಕಾಲ, ಸಾವಿರ ವರ್ಷಗಳಿಂದ ಇತ್ತು. ಇವರು ಹೇಳ್ತಾರೆ ಸೈನ್ಸೇ ಕಂಡು ಹಿಡಿಯಿತು, ಪೂರ್ವಜರಿಗೆ ಯಾರಿಗೂ ಗೊತ್ತಿಲ್ಲ. ಹಾವಿಗೆ ಕಿವಿಗಳಿಲ್ಲ ಎಂದು ಯಾರಿಗೂ ಗೊತ್ತಿಲ್ಲ, ನಾವೇ ಸೈನ್ಸ್ ಕಂಡು ಇಲ್ಲಿ ನೋಡಿ. ಚಕ್ಷುಶ್ರವ, ಕಣ್ಣೇ ಇದಕ್ಕೆ ಕಿವಿಗಳಿಲ್ಲ ಹೇಳ್ತಾರೆ. ಶುಕ ಮಹರ್ಷಿಗೆ ಯಾವಾಗಲೂ ಗೊತ್ತು. ಈ ಆಧುನಿಕ ಸೈನ್ಸ್ ಹೇಳುವ ಎಷ್ಟೋ ವಿಷಯಗಳು ನಮ್ಮ ಪೂರ್ವಜರಿಗೆ ಮೊದಲೇ ಗೊತ್ತು. ಆದರೆ ನಮಗೇನು ಗೊತ್ತಿಲ್ಲ ಎಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳಿಗೆ ನಮ್ಮ ಹಿಂದೂ ಮತ ಅಂದರೆ ಏನು ಕೀಳು ಭಾವನ, ಏನು ಗೊತ್ತಿಲ್ಲ, ಎಲ್ಲ ಸೈನ್ಸ್ ನಾವೇ ಚೆನ್ನಾಗಿ ಓದ್ಕೊಂಡವ್ರು, ನಮಗೆಲ್ಲ ಗೊತ್ತಿವ್ರಿಗೇನು ಗೊತ್ತಿಲ್ಲ ಎಂದು ಮಾತಾಡ್ತಾರೆ. ಚಕ್ಷುಶ್ರವ ಸಮಸರತ್ ಅಮೃಷ್ಯಮಾಣ, ಯಾರೋ ತನ್ನ ನೇರಾಗಿ ತನ್ನ ಮನೆ ಮಧ್ಯೆಯಲ್ಲೇ ಬಿದ್ದಿರುವುದನ್ನು ಕೇಳಿ ಅಂದರೆ ಅವರು ನೋಡಿ ಅವರಿಗೇನಾಯಿತು? ಕೋಪ ಬಂತು. ತಡ್ಕೊಳ್ಳಕ್ಕಾಗದೆ ತಾನೇ ಹೊರಗೆ ಬಂದ. ಯಾಕಂದರೆ ತುಂಬ ಆಳವಾಗಿತ್ತಂತೆ, ಎಲ್ಲೋ ಒಳಗೆ ಇದ್ದಾನೆ. ಅವನೇ ಮೇಲೆಗೆ ಬಂದುಬಿಟ್ಟ. ತಂ ಪ್ರೇಕ್ಷಣೀಯ ಸುಕುಮಾರ ಘನಾಭದಾತಂ, ಶ್ರೀಕೃಷ್ಣ ನೋಡುವುದಕ್ಕೇನೋ ಸುಕುಮಾರವಾಗಿದ್ದಾನೆ, ಸುಂದರವಾಗಿದ್ದಾನೆ, ಶುದ್ಧವಾಗಿದ್ದಾನೆ. ಶ್ರೀವತ್ಸ ಪೀತ ವಸನಂ, ಇಲ್ಲಿ ಶ್ರೀವತ್ಸ ಅಂಕ ಇದೆ. ಶ್ರೀವತ್ಸ ಅಂದರೆ ಇಲ್ಲಿ ಒಂದು ಚಿಹ್ನ ಇರುತ್ತದೆ, ಶ್ರೀವತ್ಸ ಚಿಹ್ನ. ಪೀತ ವಸನಂ, ಹಳದಿ ಬಣ್ಣದ ವಸ್ತ್ರ ಧರಿಸಿದ್ದಾನೆ. ಪೀತಾಂಬರ, ಪೀತಾಂಬರ ಅಂದರೆ ಏನು ಮಾಡ್ತಾರೆ ಆಧುನಿಕರು? ಪೀತ ಅಂದರೆ ಹಳದಿ ಬಣ್ಣ, ವಸ್ತ್ರ ಅಂದರೆ ವಸ್ತ್ರ ಅಷ್ಟೇ. ಪೀತ ಅಂಬರ, ಅಂಬರ ಅಂದರೆ ಏನು? ವಸ್ತ್ರ, ಬಟ್ಟೆ. ಪೀತಾಂಬರ ಅಂದರೆ ಹಳದಿ ಬಟ್ಟೆ. ಹಳದಿ ಬಟ್ಟೆಯನ್ನು ಉಟ್ಕೊಂಡ. ಸ್ಮಿತ ಸುಂದರಾಸ್ಯಂ, ನೋಡುವುದಕ್ಕೆ ಮುಖವು ನಗುತ್ತಾ ಇರುವಂಥ ಸುಂದರವಾದ ಮುಖ ಇದೆ. ಕ್ರೀಡಂತಮ ಪ್ರತಿಭಯಂ, ಯಾವ ಭಯವಿಲ್ಲದೆ ಆಟ ಆಡ್ತಾನೆ ಶ್ರೀಕೃಷ್ಣ ಎಲ್ಲಿದ್ದರು. ಎಲ್ಲ ಮಕ್ಕಳು ಯಾರೇ ಆಗಲಿ ಪಕ್ಷಿಗಳು ನೋಡಿ, ಪ್ರಾಣಿಗಳು ನೋಡಿ ಹೆದರ್ಕೊಂಡಿರುತ್ತವೆ. ಎಲ್ಲರೂ ಹೆದರ್ಕೊಳ್ತಾರೆ. ಯಾವ ಪ್ರಾಣಿಗಳೇ ನೋಡು ಹೆದರ್ಕೊಂಡೇ ಇರುತ್ತವೆ. ಹೆದರದೇ ಇರುವ ಪ್ರಾಣಿ ಯಾರಾದರೂ ನೋಡಿದ್ದೀರಾ? ಒಂದು ಸಿಂಹ ಅಥವಾ ಹುಲಿ. ಈ ಹುಲಿ ಸಿಂಹಗಳು ನೋಡಿ, ಮಿಕ್ಕ ಯಾವುದೇ ಪ್ರಾಣಿ ನೋಡಿ, ಅದು ಏನೋ ಶಬ್ದ ಆಗಿಬಿಟ್ರೆ ಅಲ್ಲೇ ನೋಡ್ಕೊಳ್ತಾ ನಡೆಯುತ್ತದೆ. ಪಕ್ಷಿ ನೋಡಿ, ಇಲ್ಲಿ ನೋಡಿ ತಿನ್ನುವಕ್ಕೆ ಹೋಗ್ತದೆ. ನೀವೇನಾದರೂ ಬೀಜಗಳು ಕಾಡುಗಳು ಹಾಕಿದ್ದರೆ ಒಂದು ತಿನ್ನುವಕ್ಕೆ ಹತ್ತಿರ ಒಂದು ಹೆಜ್ಜೆ ಹಾಕಿ ಈ ಸೈಡ್ ನೋಡ್ತದೆ, ಮತ್ತೆ ಹೆಜ್ಜೆ ಹಾಕಿ ಈ ಸೈಡ್ ನೋಡ್ತದೆ, ಮತ್ತೆ ಹೆಜ್ಜೆ ಹಾಕಿ ಮತ್ತೆ ತಿನ್ನುವಕ್ಕೆ ಹೋಗಿ ತಕ್ಷಣ ಓಡಿ ಹೋಗ್ತದೆ. ಏಕೆ? ಯಾರು ಸಾಯಿಸ್ತಾರೋ ಗೊತ್ತಿಲ್ಲ. ಅದಕ್ಕೆ ಉಗುರುಗಳಿಲ್ಲ, ಕೋರಗಳಿಲ್ಲ. ಪಕ್ಷಿಗೆ ಏನಾದರೂ ಇದೆ? ಉಗುರುಗಳು ಕೋರಗಳಿದ್ದರೆ ತನಗೇನು ಗತಿ ಅಂದರೆ ಓಡಿ ಹೋಗುವುದೇ ತನ್ನ ರಕ್ಷ. ಯಾರಿಗೆ ಉಗುರುಗಳು ಕೋರಗಳಿರುತ್ತದೋ ಇನ್ನೊಬ್ಬರ ಮೇಲೆ ಹಾರುತ್ತಾನೆ, ಅಥವಾ ಏನು ಕೋಡುಗಳಿರುತ್ತವೋ. ತನಗೆ ಕೋಡುಗಳಿಲ್ಲ, ಉಗುರುಗಳಿಲ್ಲ, ಏನು ಕೋರಳಿಲ್ಲ, ತನಗೆ ಏನು ರಕ್ಷಣೆ? ಏನು? ಓಡಿ ಹೋಗುವುದೊಂದೇ ರಕ್ಷಣೆ. ತನ್ನ ಬಲವೇನೆಂದರೆ ಓಡಿ ಹೋಗುವುದೇ ಬಲ. ಜಿಂಕೆಗಳಿಗೆ ಏನು? ಜಿಂಕೆಗಳು ಓಡಿ ಹೋಗ್ತವೆ. ಅಲ್ಲಿ ಶಬ್ದ ಆದರೆ ಸಾಕು, ಇಲ್ಲಿಂದ ಇಷ್ಟೆತ್ತು ಹಾರುತ್ತವೆ. ನೋಡಿದ್ದೀರಿ? ಇಲ್ಲಿಂದ ಅಷ್ಟೆತ್ತು ಹಾರುತ್ತವೆ. ಇಲ್ಲೇ ಮೇಲೆಗೆ ಜಂಪ್ ಮಾಡ್ತವೆ. ಸ್ಪ್ರಿಂಗ್ ಹಾಗೆ ಜಂಪ್ ಮಾಡ್ತವೆ. ನೋಡಿದ್ದೀರಿ? ಜಿಂಕೆಗಳು ಸ್ಪ್ರಿಂಗ್ ಹಾಗೆಯೇ ಜಂಪ್ ಮಾಡ್ತವೆ. ಏನೋ ಕಾಲಿಗೆ ಸ್ಪ್ರಿಂಗ್ ಇದ್ದಂತೆ. ನಾನು ಎಲ್ಲೇ ನೋಡಿದ್ದೀನಿ, ಯಾರೋ ಕಟ್ಟಿ ಹಾಕಿದ್ದಾರೆ. ಅದು ನೋಡಿದ್ದರೆ ನನ್ನನ್ನು ಅಲ್ಲಿದೆ, ನಾನು ಇಲ್ಲಿಂದ ಹೆಜ್ಜೆ ಇಟ್ಟರು ಸಾಕು, ಅಲ್ಲೇ ಇಲ್ಲಿಂದ ಇಷ್ಟಿಷ್ಟು ಹಾರ್ತಾ ಇದೆ. ಅದು ಓಡಿ ಹೋಗೋಣ ಎಂದು. ಆದ್ದರಿಂದ ಕೆಲವು ಪ್ರಾಣಿಗಳಿಗೆ ಓಡಿ ಹೋಗುವುದೇ ಬಲ, ಭಯವೇ ಬಲ, ಬೇರೆ ಬಲ ಇಲ್ಲ. ಕೆಲವು ಪ್ರಾಣಿಗಳಿಗೆ ತನಗೆ ಭಗವಂತನು ಕೊಟ್ಟಿರುವ ಇಷ್ಟು ದೊಡ್ಡ ಉಗುರುಗಳಿರುತ್ತವೆ, ಇನ್ನೇನು ಕೋರಗಳಿರುತ್ತವೆ, ಇನ್ನೇನು ಚರ್ಮವು ಹುಲಿ ಆಗಲಿ ಸಿಂಹಕ್ಕಾಗಲಿ ಚರ್ಮ ಎಷ್ಟು ದಪ್ಪದಾಗಿರ್ತದೆ. ನೋಡಿದ್ದೀರಾ? ಹುಲಿ ಚರ್ಮ ಎಷ್ಟು ದಪ್ಪದಾಗಿರ್ತದೆ. ಅಪ್ಪ ಭಯಂಕರ. ನಮ್ಮ ಈ ಕಾಲದ ಯಾವ ಪ್ಲಾಸ್ಟಿಕ್ ಇಲ್ಲ, ಈ ಚಾಪೆಗಿಂತ ದಪ್ಪಗಿರ್ತದೆ. ಆ ಚಾಪೆ ಅಷ್ಟು ದಪ್ಪ ಇರ್ಬೋದು, ಬಟ್ ಎಷ್ಟು ಗಟ್ಟಿ ಅಂದರೆ ಯಾವುದು ಹೋಗಲ್ಲ ಅದಕ್ಕೆ. ಯಾವುದು ಇವನು ಖಡ್ಗದಿಂದ ಮಾಡಿದ್ದರೂ ಹೋಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಅದರ ಚರ್ಮ, ಮಹಾಗಟ್ಟಿ. ಅದು ಮುಳ್ಳು ಕಲ್ಲು ಮೇಲೆ ಬಿದ್ದರೂ ಏನಾಗಲ್ಲ ಅದಕ್ಕೆ, ಅಷ್ಟು ಗಟ್ಟಿಯಾಗುತ್ತೆ. ಅದರಿಂದ ಅದು ಇನ್ನೊಬ್ಬರನ್ನು ಹಿಡಿದರೆ ಸತ್ಯ ಹೋಗ್ತಾನೆ, ಅದು ಮಾತ್ರ ಏನಾಗಲ್ಲ, ಅಷ್ಟು ಗಟ್ಟಿಯಾಗಿರ್ತದೆ. ಅದರಿಂದ ಎಲ್ಲೋ ಮಲಗಿದೆ, ಏನೋ ಶಬ್ದ ಆಯಿತು, ಮಿಕ್ಕ ಯಾವುದೇ ಕಾಡು ಪ್ರಾಣಿಗಳು ಹೆದರ್ಕೊಂಡು ಓಡಿ ಹೋಗ್ತದೆ. ಸಿಂಹ ಆಗಲಿ ಹುಲಿ ಆಗಲಿ ಹೆದರಲ್ಲ. ಏನೇ ಶಬ್ದ ಆಗಲಿ ಈಗ ಎದ್ದು ನೋಡ್ತದೆ ಹೊರತು ಹೆದರಲ್ಲ. ಓಡಿ ಹೋಗೋಣ, ಹೆದರೋಣ ಇಲ್ಲ.
ಶಬ್ದ ಆಗಿಬಿಟ್ರೆ ತಲೆ ಎತ್ತು ನೋಡ್ತದೆ ಹೊರತು ಓಡು ಹೋಗಲ್ಲ. ಹಾಗೆಯೇ ಇವನು ಸಿಂಹ, ಹಾಗೆ ಎಲ್ಲಿಯೂ ಹೆದರು ಹೋಗಲ್ಲ ಶ್ರೀಕೃಷ್ಣ. ಏಕೆ ಅನಂತ ಬಲ, ಕ್ರೀಡಂತಮ ಪ್ರತಿಭಯಂ, ಯಾವ ಭಯವಿಲ್ಲದೆ ಆಟಾಡ್ತಾನೆ. ಕಮಲೋದರ ಅಂಘ್ರಿ ಸಂದಶ್ಯ ಮರ್ಮ ಸುರುಷ ಭುಜಯಾ ಚಚಾದ. ಕಮಲೋದರ ಅಂಗ್ರಿಂ, ಕಮಲೋದರ ಅಂದರೆ ಕಮಲದ ಒಳಗಿನ ಭಾಗ ಇರುತ್ತದೆ ನೋಡಿ, ಆ ಬಣ್ಣ ಇದ್ದಂತೆ ಅವರ ಪಾದಗಳು, ಶ್ರೀಕೃಷ್ಣನ ಪಾದಗಳು ಕಮಲ ಪುಷ್ಪದ ಒಳಗಿನ ಭಾಗ ಎಷ್ಟು ಕೋಮಲವಾಗಿ ಬಣ್ಣ ಇರುತ್ತದೋ ಕೆಂಪು, ಆ ಬಣ್ಣ ಹಾಗೆ ಅವರ ಕಾಲುಗಳಿವೆ ಶ್ರೀಕೃಷ್ಣನ. ಅಷ್ಟು ಸುಂದರವಾದ ಕೋಮಲವಾದ ಆ ಕಾಲಿಗೆ ಏನು ಮಾಡಿದ ಈ ಹಾವು? ಕಚ್ಚಿಬಿಟ್ಟ. ಈ ಭಯಂಕರ ವಿಷ ಶ್ರೀಕೃಷ್ಣನ ಕಾಲನ್ನು ಕಚ್ಚಿ, ಸಂದಶ್ಯ ಮರ್ಮ ಸುರುಜ, ಕೋಪದಿಂದ, ಭುಜಯಾಚ ಛಾದ, ಬಾಯಿದಿಂದ ಕಚ್ಚಿದ. ಮತ್ತೆ ಇದಕ್ಕೇನು ಹೇಳ್ತಾರೆ? ಹೆಡೆ. ಹೆಡೆಯಿಂದ ಮುಚ್ಚಿಬಿಟ್ಟ. ಹೆಡೆ ಸಣ್ಣದಲ್ಲ, ಒಬ್ಬ ಮನುಷ್ಯ ಹೋಗುವಷ್ಟು ಅಷ್ಟು ಅಗಲ ದಪ್ಪದಾಗಿರುವ ಹೆಡೆ. ಎಷ್ಟು ದಪ್ಪದಂದ್ರೆ ಈ ಟೇಬಲೆಲ್ಲ ಮುಳುಗಿಸ್ತದೆ ಏನೋ, ಈಗ ಇಟ್ಟುಬಿಟ್ರೆ ಟೇಬಲೇ ಮುಳುಗಿ ಹೋಗ್ತದೆ, ಅಷ್ಟು ದಪ್ಪ ಹೆಡೆ. ಒಂದು ದೊಡ್ಡ ಬುಟ್ಟಿ ಇರುತ್ತದೆ, ನೀವೇನು ಹೇಳ್ತೀರಿ, ತಲೆ ಮೇಲೆ ಹಾಕಿ ತಲೆ ಮೇಲೆ ಇಟ್ಕೊಳ್ತಾರೆ ನೋಡಿ, ಅದಕ್ಕೇನು ಹೇಳ್ತಾರೆ? ಬುಟ್ಟೆ ಹೇಳ್ತಾರೆ, ಇಷ್ಟು ದಪ್ಪದ. ಹಾಗೆ ಒಂದು ಬುಟ್ಟಿ, ಅದು ಈಗ ತೆಗೆದು ಬಿಟ್ಟರೆ ದೊಡ್ಡ ಬುಟ್ಟಿ ಆಗ್ತದೆ, ಸಣ್ಣ ಬುಟ್ಟಿ ಅಲ್ಲ. ನಮ್ಮ ಅದೇನು JBS ಏನೋ ಇರುತ್ತದೆ ಮಷಿನ್, JCB. ಆ JCBಗೆ ಎದುರಾಗಿ ಏನಿಗೂ ಸೊಂಡೆಲ ಹಾಗಿರುತ್ತೆ ನೋಡಿ, ಆನೆ ಸೊಂಡೆಲ ಹಾಗೆ, ಅದಕ್ಕೆ ಏನು ಹೇಳ್ತಾರೆ? ಸೊಂಡೆಲೇ ಹೇಳ್ತಾರೆ. ಆ ಸೊಂಡೆಲು ಏನು, ಅದು ಆನೆಯ ಸೊಂಡೆಲು. ಹೀಗೆ ಎತ್ತುತ್ತದೆ ನೋಡಿ, ಆ ಸೊಂಡೆಲು ಎಷ್ಟು ಇರ್ತದೆ ನೋಡಿ, ಅದರಲ್ಲಿ ಮನುಷ್ಯ ಕೂತಿರ್ಬೋದು, ಅಷ್ಟು ಇರುತ್ತದೆ ಅಲ್ಲ, ಇಷ್ಟು ಅಗಲದು ಆ ಸೊಂಡೆಲು ಕೂತಿರ್ತದೆ. ಅವ್ರು ಹೀಗೆ ಅದಕ್ಕೇನು ಹೇಳ್ತಾರೆ? ಕ್ರೇನ್ ಅಂತದ್ದು. ಆ ಕ್ರೇನ್ ಹೀಗೆ ಎತ್ತುತ್ತದೆ, ಹೀಗೆ ಅದಕ್ಕೆ ಸೊಂಡೆಲು ಮಾಡಿಬಿಟ್ರು ಹಾಗೆ. ಅದಕ್ಕೆ JCB ಹೇಳುವುದಕ್ಕೆ ನಮ್ಮ ಆನೆ, ಮರದ ಆನೆ ಹೇಳಬಹುದಿತ್ತು. ಇಟಾಚಿ ಅಂದ್ರೆ ಇಟಾಚಿ. JCB ಹೇಳುವಕ್ಕಿಂತ ಅದರ ಲೋಹದ ಆನೆ ಎಂದು ಹೇಳಬೇಕು. ಮೆಟಾಲಿಕ್ ಆನೆ, ಮೆಟಾಲಿಕ್ ಎಲಿಫೆಂಟ್. ನಮ್ಮ ಹೆಸರು ಭಾರತೀಯ ಹೆಸರು, ಆ JCB ಎಲ್ಲ ಇಂಗ್ಲಿಷ್ ಹೆಸರು. ನಮ್ಮ ಭಾರತೀಯ ಹೆಸರು ಇಟ್ಕೊಳ್ಳಬೇಕು. ಅದೇನು? ಮೆಟಲ್ಗೆ ಲೋಹ ಹೇಳ್ತಾರೆ, ಕಬ್ಬು ಹೇಳ್ತಾರೆ, ಲೋಹ. ಸೊ ಅದು ಲೋಹದ ಆನೆ, ಅದಕ್ಕೆ ಲೋಹದ ಸೊಂಡೆಲು. ಆ ಸೊಂಡೆಲಿನಿಂದ ಹೀಗೆ ಎತ್ತಿ ಹೀಗೆ ಹಾಕ್ತದೆ. ಕೆಲವೊಮ್ಮೆ ಆಶೀರ್ವಾದನೂ ಮಾಡ್ತದೆ, ಮೇಲೆ ಮಾಡ್ತದೆ, ಕೆಳಗೆ ಮಾಡ್ತದೆ, ಹೀಗೆ ಎತ್ತುತ್ತದೆ. ಕೆಲವೊಮ್ಮೆ ಹೀಗೆ ಮಾಡ್ತದೆ, ಎರಡೂ ಮಾಡ್ತದೆ, ಹೀಗೆ. ಅಲ್ಲಿ ಮೇಲೆ ಇರ್ತಾನೆ ಡ್ರೈವರ್, ಅದನ್ನು ಸೊಂಡೆಲ್ ತಿರುಗಿಸ್ತಾ ಇರ್ತಾನೆ. ಅದರಿಂದ ತನ್ನ ಏಕೆಂದರೆ ಕಾಲು ಸರಿಯಾದ ಜಾಗದಲ್ಲಿ ಕಚ್ಚಿಬಿಟ್ಟಿದೆ. ಎಂಥ ಜಾಗದಲ್ಲಿ ಕಚ್ಚಿಬಿಟ್ಟಿದಂತೆ ವಿಷ ಬೇಗ ಹತ್ತಬೇಕು. ವಿದಿನ್ ಸೆಕೆಂಡ್ಗಳಲ್ಲಿ ವಿಷ ಹತ್ತಿ ಇಲ್ಲಿಗೆ ಸೇರಿಬಿಟ್ರೆ ಪ್ರಾಣನೇ ಹೋಗ್ತಾರೆ. ಅಷ್ಟೇ ಮಾಡಿ ಮತ್ತೆ ಕಚ್ಚಿದ ನಂತರನೂ ಯಾರೋ ಅಷ್ಟು ಮೇಲಿನಿಂದ ಹಾರಿದ ಅಂದರೆ ಯಾರೋ ತುಂಬ ಬಲ ಇರುವವನೇ. ಕಚ್ಚಿದ್ದರೂ ಸ್ವಲ್ಪ ಹೊತ್ತು ಬದುಕುತ್ತಾನೋ ಓಡಿ ಹೋಗ್ತಾನೋ ಏನೋ ಮಾಡ್ತಾನೆಂದು ಮತ್ತೆ ತನ್ನ ಹಡೆಯಿಂದ ಮುಚ್ಚಿಬಿಟ್ಟ ಕೃಷ್ಣನ. ಅಷ್ಟೇ ಮುಚ್ಚಿ ಒಳಗೆ ಇಟ್ಟ, ಸುತ್ತು ಬಿಟ್ಟ. ಎಷ್ಟೇ ಒಳಗೆ ಇದ್ದಾನೆ ನೀರಿನಲ್ಲಿ, ಈಗ ಹೊರಗೆ ಬರಕ್ಕಾಗಲ್ಲ. ಈಗ ಆವಾಗ ಸ್ಥಿತಿ ನೋಡಿ, ಕೃಷ್ಣ ನೀರಿನ ಒಳಗೆ ಹಾವಿನಲ್ಲಿ ಸಿಕ್ಕಾಕೊಂಡು ಕಚ್ಚಿದ ನಂತರ ಒಳಗೆ ತನ್ನ ಹೆಡೆಯಿಂದ ಮುಚ್ಚಿತು, ಮಿಕ್ಕ ಶರೀರದಿಂದ ಅವನು ಸುತ್ತಿ ಒಳಗೆ ಹಿಡ್ಕೊಂಡು ಬಿಟ್ಟಿತು. ಈ ಸ್ಥಿತಿಯಲ್ಲಿ ಕೃಷ್ಣ ಇದ್ದಾನೆ. ಈಗ ಮಿಕ್ಕ ಜನರ ಗತೇನಾಗಬೇಕು ನೋಡಿ. ತಮ್ನಾಗ ಭೋಗ ಪರಿವೀತಮದೃಷ್ಟ ಚೇಷ್ಟಂ. ಭೋಗ ಅಂದರೆ ಹೆಡೆಕು ಭೋಗ ಹೇಳ್ತಾರೆ ಸಂಸ್ಕೃತದಲ್ಲಿ. ಒಂದೇ ಮಾತುಗೂ ಅನೇಕ ಅರ್ಥಗಳು. ಆ ಸಂಸ್ಕೃತ ವಿಚಿತ್ರ ಸಂಸ್ಕೃತ, ಪಂಡಿತರಾಗಬೇಕು. ನಾಗಭೋಗ, ನಾಗದ ನಾಗಫಣ, ನೀವೇನು ಹೇಳ್ತೀರಿ? ಹಾವಿನ ಹೆಡೆ. ನಾಗಭೋಗ ಪರಿವೀತ, ಅದು ಸುತ್ತಿದ, ಅದೆಲ್ಲ ಸುತ್ತಿಬಿಟ್ಟ. ಅದೃಷ್ಟ ಚೇಷ್ಟಂ, ಸುತ್ತಿಬಿಟ್ಟು ಚೆನ್ನಾಗಿ ಕಟ್ಟಿದ ಹಾಗೆ, ಹಗ್ಗದಿಂದ ಕಟ್ಟಿದ ಹಾಗೆ ಬಿಗಿ ಹಿಡಿಯುವುದರಿಂದ ಶ್ರೀಕೃಷ್ಣ ಅಲಗಾಟವೆಲ್ಲ ನಿಂತು ಹೋಯಿತು. ಕೈ ಕಾಲು ಅಲಗಾಟ ಏನೂ ಕಂಡು ಬರ್ತಾ ಇಲ್ಲ. ಹೊರಗಿನ ನಿಂತಿರುವ ಜನರಿಗೇನು ಕಂಡು ಬರ್ತಾ ಇಲ್ಲ. ಆಲೋಕ್ಯ ತತ್ ಪ್ರಿಯ ಸಖಾಹ. ಮೊದಲು ಇವರು ವಿಷ ಕುಡಿದು ಮೂರ್ಛೆ ಹೋದರೋ ಪ್ರಾಣ ಬಿಟ್ಟರೋ, ಶ್ರೀಕೃಷ್ಣ ಬದುಕಿಸಿದ. ಈಗ ಶ್ರೀಕೃಷ್ಣ ಹಾರುವುದು ಅವರ ಪಕ್ಕಕ್ಕಿದ್ದು ನೋಡಿದ್ದು ಈಗ ಕೃಷ್ಣ ಹಾರುತ್ತಾನೆ ಮತ್ತೆ ಬರ್ತಾನೆ ಅನ್ಕೊಂಡರು. ಸ್ವಲ್ಪ ಹೊತ್ತಾಯಿತು, ಬರುವುದಿಲ್ಲ, ಏನಿಲ್ಲ, ಒಳಗೆ ಸಿಕ್ಕಾಕೊಂಡ.
ಈಗ ಇವರಿಗೆಲ್ಲ ಮನಸ್ಸಿನಲ್ಲಿ ಭಯ, ದುಃಖ ಮೊದಲಾಯಿತು. ಅಯ್ಯಯ್ಯೋ ನಮ್ಮ ಕೃಷ್ಣಕ್ಕೆ ಏನಾಯ್ತು, ಅಯ್ಯಯ್ಯೋ ಭಯ. ಆಲೋಕ್ಯ ತತ್ಪ್ರಿಯ ಸಖಾಹ, ತನ್ನ ಪ್ರಿಯವಾದ ಮಿತ್ರರು ಸಖರ ಜೊತೆಗೆ ಇದ್ದಾರಲ್ಲ ಹುಡುಗರು, ಪಶುಪಾಭೃಷಾರ್ಥಾಹ, ತುಂಬ ದುಃಖದಿಂದ ಪೀಡಿತರಾದರು, ಭಯಗೊಂಡರು. ಕೃಷ್ಣೋರ್ಪಿತಾತ್ಮ ಸುಹೃದರ್ಥ ಕಲತ್ರ ಕಾಮ, ಇವರಿಗೆ ತನ್ನ ಕುಟುಂಬ, ತನ್ನ ಏನು ಇವರೆಲ್ಲರೂ ಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಎಲ್ಲವೂ ಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ತನ್ನ ಕುಟುಂಬ ಜನರು, ನೆಂಟರು, ತಾಯಿ ತಂದೆ, ಮಕ್ಕಳು, ತಾವು, ತಮ್ಮ ಜೀವನ, ಆರ್ಥಿಕ ಸಂಪತ್ತು ಎಲ್ಲ ಕೃಷ್ಣನಿಗೆ ಸಮರ್ಪಿಸಿಕೊಂಡು ಬದುಕುತ್ತಾ ಇದ್ದಾರೆ. ಇವರು ಸುಮ್ಮನೆ ಕೃಷ್ಣ ನಮ್ಮ ಜೊತೆಗೆ ಇದ್ದಾನೆ ಎಂದು ಒಂದು ರಾಜಕಾರಣಿಗಳು ನಮ್ಮ ಕಾಲನಿಯಲ್ಲಿ ಬದುಕಿದ್ದರೆ ಏನು ಮಾಡ್ತಾರೆ, ಓ ನಮ್ಮ ಕಾಲನಿಯಲ್ಲಿ ರಾಜಕಾರಣಿ ಇದ್ದಾನೆ, ನಮ್ಮ ಪ್ರಧಾನಮಂತ್ರಿ ಅನ್ಕೊಂಡು. ಅಷ್ಟೇನಿಲ್ಲ, ಪ್ರಧಾನಮಂತ್ರಿ ಅವ್ರ ಪಾಡಿಗೆ ಅವ್ರು ನೋಡ್ತಾನೆ, ದೇಶದ್ರೋಹಿಗಳ ಜೊತೆಗೆ ಸ್ನೇಹ ಮಾಡ್ತಾನೆ ಅಲ್ಲವೇ. ಅದಲ್ಲ ಇಲ್ಲಿ, ಇವರೆಲ್ಲರೂ ಸಾಕ್ಷಾತ್ ಲೋಕರಕ್ಷಕ. ಅದರಿಂದ ಆ ಶ್ರೀಕೃಷ್ಣನಿಗೆ ತಮ್ಮನ್ನು ತಾವು ಸರ್ವಸಮರ್ಪಣ ಮಾಡಿಕೊಂಡರು. ಅಂಥವರು ಕೃಷ್ಣೋರ್ಪಿತಾತ್ಮ ಸುಹೃದರ್ಥ ಕಲತ್ರ ಕಾಮ ದುಃಖ ಅನುಶೋಕ ಭಯ ಮೂಢ ಧಿಯೋ ನಿಪೇತು. ಈಗ ದುಃಖ, ಶೋಕ, ಭಯ ಇದರಿಂದ ಎಲ್ಲ ಮನಸ್ಸು ತುಂಬಿಬಿಟ್ಟಿತು. ನಿಪೇತು ಅಂದರೆ ಆ ಭಯ ದುಃಖಕ್ಕೆ ತಡ್ಕೊಳ್ಳಕ್ಕಾಗದೆ ಎಲ್ಲರೂ ಕೆಳಗೆ ಬೀಳುತ್ತಾ ಇದ್ದಾರೆ. ಹಾಗೆ ಆಗ್ತಾ ಇದೆ ಗತಿ. ಗಾವೋ ವೃಷಾವತ್ಸತರ್ಯ ಕ್ರಂದಮಾನ ಸುದುಃಖಿತ ಕೃಷ್ಣೆ ಸುದುಃಖಿತಾ. ಗಾವೋ ವೃಷಾವತ್ಸತರ್ಯ ಕ್ರಂದಮಾನ ಸುದುಃಖಿತ. ಛಂದಸ್ಸು ಬದಲಾಯಿಸಿತು ನೋಡಿ, ಮೀಟರ್ ಬದಲಾಯಿಸಿ. ಕೃಷ್ಣೇ ನಿತ್ಯ ಕ್ಷಣಾಭೀತ ಹೃದತ್ಯ ಯುವತ ಸ್ಥಿರೇ. ಹಸುಗಳಿಗೆ ಗೊತ್ತಾಗ್ತದೆ, ನೀವು ಕಷ್ಟದಲ್ಲಿದ್ದರೆ ಹಸುಗಳು ಅಳುತ್ತವೆ, ಗೊತ್ತಾ, ಹಸುಗಳು ಅಳುತ್ತವೆ. ವೃಷ ಅಂದರೆ ಎತ್ತುಗಳು, ವತ್ಸತರ್ಯ ಇನ್ನು ಸಣ್ಣ ಕರುಗಳು. ಇವೆಲ್ಲ ಹಸುಗಳು, ಎತ್ತುಗಳು, ಇನ್ನೇನು ಕರುಗಳು. ಅಷ್ಟೇ ಅಲ್ಲ, ಕ್ರಂದಮಾನ ಸೊಕ್ಕಿತು ಸುದುಃಖಿತ, ತುಂಬ ದುಃಖದಿಂದ ಅಂಬಾ ಎಂದು ಕಿರ್ಚುತ್ತದೆ ನೋಡಿ, ಕಿರ್ಚುತ್ತಾ ಕಣ್ಣಿನಿಂದ ನೀರು ಸೋರುತ್ತಾ, ಅಯ್ಯೋ ನಮ್ಮ ಕೃಷ್ಣ ಕಂಡು ಬರ್ತಾ ಇಲ್ಲ ಎಂದು ಬೇಜಾರು ಮಾಡ್ಕೊಂಡಿವೆ. ಕೃಷ್ಣೇನ್ಯಸ್ತೆ ಕ್ಷಣಾಭೀತ ಹೃದತ್ಯ ಯುವತ ಸ್ಥಿರೆ. ಕೃಷ್ಣನ ಮೇಲನೆ ದೃಷ್ಟಿ ಇಟ್ಟು ಕಣ್ಣೀರು ಸೋರಿಸುತ್ತಾ ದುಃಖದಿಂದ ನೋಡ್ತಾ ಇದ್ದಾರೆ. ತಮಗೆ ಅಯ್ಯೋ ನಮಗೆ ಶರಣು ಶ್ರೀಕೃಷ್ಣ, ಆ ಕೃಷ್ಣನಿಗೆ ಈ ಗತಿಯಾದರೆ ನಮಗೆ ಯಾರು ಗತಿ? ಹಾಗೆ ಒಂದು ವಿಷಾದವಾದ ಸ್ಥಿತಿ, ದುಃಖದ ಸ್ಥಿತಿಯಲ್ಲಿದ್ದಾರೆ. ಈಗ ಬೃಂದಾವನದಲ್ಲಿ ಅವ್ರಿಗೇನು ಗತಿ? ಕೃಷ್ಣ ಈ ಸ್ಥಿತಿಯಲ್ಲಿದ್ದಾನೆ. ಇಲ್ಲಿ ದಡದಲ್ಲಿರುವವರಿಗೆ ಬೇಜಾರಾಯಿತು, ದುಃಖ ಆಯಿತು, ಅಳುತ್ತಾ ಇದ್ದಾರೆ. ಅಲ್ಲಿ ಬೃಂದಾವನ ಗೊತ್ತಿಲ್ಲ ಅನಿಸುತ್ತದ? ಈ ಕಾಲದಲ್ಲಿ ಆದರೆ ಅವ್ರಿಗೆ ಗೊತ್ತಿಲ್ಲ ಎಂದು ಹೇಳ್ತೀವಿ ಅಲ್ಲವೇ. ಆ ಕಾಲದಲ್ಲಿ ನೋಡಿ ಹೇಗೆ ಗೊತ್ತಾಯಿತು ಅವರಿಗೆ. ಅಥವ್ರಜೆ ಮಹೋತ್ಪಾತಾಸ್ತ್ರಿವಿದಾಹ್ಯತಿ ದಾರುಣ. ಅಲ್ಲಿ ಮಹೋತ್ಪಾತಗಳು ಶುರುವಾಯಿತು, ಭೂಮಿಗೆ ಭೂಕಂಪ ಆಯಿತು, ಮೇಲೆ ಉಲ್ಕಪಾತಗಳು ಬೀಳುತ್ತಾ ಇವೆ. ಅವ್ರಿಗೇನು ಏನೋ ಅಪಶಕುನ ಆಯಿತು ಎಂದು. ಅಪಶಕುನಗಳು ಕಂಡು ಬಂದರೆ ಗೊತ್ತಾಗ್ತದೆ ನಮ್ಮ ಕೃಷ್ಣನಿಗೇನೋ ಆಯಿತು ಎಂದು. ಬೃಂದಾವನ ಗ್ರಾಮದಲ್ಲಿರುವಂಥ ಜನರಿಗೆ ಭಯವಾಯಿತು. ಇಲ್ಲಿಂದ ಅಲ್ಲಿ ಸಿಗ್ನಲ್ ಗೊತ್ತಾಯಿತು. ಈ ಕಾಲದಲ್ಲಿ ಸೆಲ್ ಫೋನ್ ಸಿಗ್ನಲ್ ಇರುತ್ತದಲ್ಲ, ಅವರಿಗೆ ಬೇರೆ ಸಿಗ್ನಲ್ ಇತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಸೆಲ್ ಫೋನ್ ಸಿಗ್ನಲ್, ಆ ಕಾಲದಲ್ಲಿ ಬೇಡ, ಆ ಸಿಗ್ನಲ್ ಬೇರೆ. ಭೂಕಂಪವಾಯಿತು, ಉಲ್ಕಪಾತವಾಯಿತು. ಅಥವ್ರಜೆ ಮಹೋತ್ಪಾತಾಸ್ತ್ರಿವಿಧ. ತ್ರಿವಿಧ ಅಂದ್ರೇನು? ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. 3 ಬಗೆಯಾದ ಅಪಶಕುನಗಳು. ಆದಿಭೌತಿಕ ಅಂದರೆ ಭೂಮಿಯಲ್ಲಿ, ಆದಿದೈವಿಕ ಅಂದರೆ ಮೇಲೆ ಆಕಾಶದಲ್ಲಿ, ಆಧ್ಯಾತ್ಮಿಕ ಅಂದರೆ ಮನಸ್ಸಿನಲ್ಲಿ, ಶರೀರದಲ್ಲಿ ಏನೋ ಅಪಶಕುನಗಳು ಕಂಡು ಬಂತು ಎಲ್ಲರಿಗೆ. ಯಾರಿಗೆ? ಬೃಂದಾವನದಲ್ಲಿ ವಾಸ ಮಾಡುವ ಜನರಿಗೆ ಎಲ್ಲರಿಗೆ. ಅಥವ್ರಜೆ ಮಹೋತ್ಪಾತಾಸ್ತ್ರಿವಿದಾಹ್ಯತಿ ದಾರುಣ ಉತ್ಪೇತುರ್ಭುವಿ ದಿವಿ ಆತ್ಮನಿ. ಭೂಮಿಯಲ್ಲಿ ಭೂಕಂಪ, ದಿವಿ ಆಕಾಶದಲ್ಲಿ ಉಲ್ಕ ಅಂದರೆ ಗೊತ್ತಾ? ಏನು ಹೇಳ್ತಾರೆ? ಉಲ್ಕ ಅಂದರೆ ಗೊತ್ತಾ? ನಕ್ಷತ್ರಗಳು ಬೀಳುತ್ತವೆ ನೋಡಿ ಕೆಲವೊಮ್ಮೆ. ಉಲ್ಕನೇ ಹೇಳ್ತಾರಲ್ಲ, ಮರಿ ಇನ್ನೇನು ಗೊತ್ತಾಯ್ತು ಸಾಕು. ಉಲ್ಕ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಉಲ್ಕಾಪಾತ. ಉಲ್ಕ ಬೀಳುತ್ತದೆ ನೋಡಿ. ಮೇಲಿನಿಂದ ಉಲ್ಕ ಬೀಳುವುದು. ಬೇರೆ ಏನಾದರೂ ಹೆಸರಿದೆ? ಉಲ್ಕನೆ. ಸೊ ಉಲ್ಕ ಬೀಳುವುದು, ಭೂಮಿ ಹೀಗೆ ಕಂಪನವಾಗುವುದು. ಮನಸ್ಸಿನಲ್ಲಿ ಏನು? ಕಣ್ಣು ಅದರುವುದು, ಕಣ್ಣದರುವುದು. ಅಪಶಕುನ, ಯಾಕಂದರೆ ಅದು ಶಾಸ್ತ್ರ ಹೇಳ್ತದೆ ನೋಡಿ, ಹೆಂಗಸರಕ್ಕೂ ಇದು, ಗಂಡಸರಕ್ಕೂ ಇದು ಏನೊಂದು ಅಪಶಕುನ ಎಂದು ಹೇಳ್ತದೆ. ಅದರಿಂದ ಅವರಿಗೆ ಕಣ್ಣದರುವುದು ತಮ್ಮ ಒಳಗೆ, ಭೂಮಿ, ಆಕಾಶ 3ರಲ್ಲಿ ಅಪಶಕುನಗಳು ಕಂಡು ಬಂದಿವೆ. ಬೃಂದಾವನ ವಾಸಿಗಳು ಅಯ್ಯೋ ನಮ್ಮ ಕೃಷ್ಣನಿಗೆ ಏನಾಯ್ತು ಎಂದು ಎಲ್ಲರೂ ಹೆದರ್ಕೊಂಡು ಬಿಟ್ಟರು. ಮನೆಯಿಂದ ಎಲ್ಲರೂ ಹೊರಗೆ ಓಡಿ ಬಂದರು ತಕ್ಷಣವೇ. ಏನಾಯ್ತು ನೋಡಿ, ಹೀಗೆ ಆಗ್ತಾ ಇದೆ,
ಇವನ ಅಪಶಕುನಗಳು ಭಯಂಕರವಾಗಿ ಕಂಡು ಬರ್ತಾ ಇದೆ. ಏನೋ ಆಯಿತು ನಮ್ಮ ಕೃಷ್ಣನಿಗೆ. ಉತ್ಪೇತುರ್ಭುವಿ ದಿವ್ಯಾತ್ಮನಿ ಆಸನ್ನ ಭಯ ಶಂಸಿನಃ. ನಮ್ಮ ಕೃಷ್ಣನಿಗೆ ಏನೋ ಆಪದ ಬಂತು ಎಂದು ಸಂದೇಹವು ಶುರುವಾಯಿತು. ತಾನಾಲಕ್ಷ ಅದನ್ನು ನೋಡಿ, ಈ ಅಪಶಕುನಗಳನ್ನು ನೋಡಿ ಭಯೋದ್ವಿಗ್ನಾಹ, ಮನಸ್ಸಿನಲ್ಲಿ ಭಯ, ದುಃಖ, ಆಂದೋಳನೆ ಅಂದರೆ ಗಾಬರೆ ಎಲ್ಲ ಆಯಿತು. ಅದು ಗೋಪಾನಂದ ಪುರೋಗಮ ನಂದಾದ ಯಶೋದಗಳು ಎಲ್ಲರೂ ಮನೆ ಬಿಟ್ಟು ಓಡುವುದು ಶುರು ಮಾಡಿಬಿಟ್ಟರು. ವಿನಾ ರಾಮೇಣ ಗಾ ಕೃಷ್ಣಂ. ಅಯ್ಯೋ, ಬಲರಾಮ ಎಲ್ಲಿದ್ದಾನೋ ಗೊತ್ತಿಲ್ಲ. ಬಲರಾಮನಿಲ್ಲದೆ ಕೃಷ್ಣ ಒಬ್ಬನೇ ಇರುವುದರಿಂದ ಇದೆಲ್ಲ ಆಯಿತು. ಜ್ಞಾತ್ವಾಚಾರಯಿತು ಗತ. ಮಿಕ್ಕ ಜನರು ಹೇಳಿದ್ದಾರೆ, ಏನು ಕೃಷ್ಣನಿಗೇನು ಆಯ್ತು ಅನಿಸುತ್ತಾ ಇದೆ, ಜೊತೆಗೆ ಬಲರಾಮನಿಲ್ಲವ, ಬಲರಾಮ ಇದ್ದರೆ ಅವರಿಗೆ ಸಪೋರ್ಟ್ ಇರುತ್ತಲ್ಲ, ಒಬ್ಬನಿಗೆ ತೊಂದರೆ ಆದರೆ ಇನ್ನೊಬ್ಬರಾದರೆ ಸಹಕಾರ. ಇವರು ಮಿಕ್ಕ ಜನರು ಕೇಳಿದ್ದರು, ಇವತ್ತು ಏನೋ ಆಯ್ತು ಅಪಶಕನವೇ ನಮಗೆ, ಏಕೆಂದರೆ ಇವತ್ತು ಕೃಷ್ಣ ಒಬ್ಬನೇ ಹೋದ, ಬಲರಾಮ ಬೇರೆ ಕಡೆ ಇದ್ದಾನೆ, ಕೃಷ್ಣ ಒಬ್ಬನೇ ಹೋದ, ಅದಕ್ಕೋಸ್ಕರ ಏನಾದರೂ ಆಪದ ಬಂತೋ ಏನೋ, ಇದೆಲ್ಲ ಲಕ್ಷಣಗಳು ಕಂಡು ಬರ್ತಾ ಮಿಕ್ಕ ಜನರು ಹೇಳಿದ್ದಾರೆ. ಇನ್ನೂ ಹೆದರಿಕೆ ಹೆಚ್ಚಾಯಿತು, ಗಟ್ಟಿ ಆಯ್ತು. ಅಯ್ಯೋ ಇದು ನಿಜವೇ, ಏನೋ ಆಯಿತು ಆಪದ. ಎಲ್ಲರೂ ಹೆದರ್ಕೊಂಡು ಓಡುವುದು ಶುರು ಮಾಡಿಬಿಟ್ಟರು. ತೈರ್ದುರ್ನಿಮಿತ್ತೈರ್ನಿಧನಂ ಮತ್ವಾ ಪ್ರಾಪ್ತಮತದ್ವಿದಃ. ಕೃಷ್ಣನಿಗೆ ಪ್ರಾಣ ಸಂಕಟ ಬಂತು. ಪ್ರಾಣ ಹೋಗುವ ಸ್ಥಿತಿ ಇದೆಯೋ, ಪ್ರಾಣವು ಹೋಗೇ ಹೋಯಿತೋ, ಲಾಸ್ಟ್ ಕ್ಷಣದಲ್ಲಿದ್ದಾನೋ, ಅಥವಾ ಪ್ರಾಣ ಹೋಗೇ ಹೋಯಿತೋ, ಎರಡರಲ್ಲಿ ಯಾವುದೋ ಒಂದು ಆಗಿರಬಹುದು ಎಂದು ತಿಳ್ಕೊಂಡು, ಅತದ್ವಿದಃ, ಕೃಷ್ಣನ ಮೇಲೆ ಪ್ರೀತಿ ಇದೆ, ಅತ್ಯಂತ ಭಕ್ತಿ ಇದೆ, ಶರಣಾಗತಿ ಇದೆ. ಆದರೆ ಕೃಷ್ಣನಿಗೆ ಇಷ್ಟು ಶಕ್ತಿ ಇದೆ, ಸೃಷ್ಟಿ ಸ್ಥಿತಿ ಲಯಕಾರಕ ಎನ್ನುವುದು ಮರೆತು ಹೋದರಂತೆ. ಅವರಿಗೆ ಗೊತ್ತಿಲ್ಲ. ಭಕ್ತಿ ಇದೆ ನಮ್ಮ ಕೃಷ್ಣ ಎಂದು, ಅತ್ಯಂತ ಪ್ರೀತಿ, ಆದರ, ಸರ್ವ ಸಮರ್ಪಣ ಭಾವ. ಆದರೆ ಅವರಿಗೆ ಏನಾಗಲ್ಲ, ಚಿಂತೆ ಬೇಡ, ಅದು ಮಾತ್ರ ಇಲ್ಲ. ಅದರಿಂದ ಹೆದರ್ಕೊಂಡು ಬಿಟ್ಟರು. ಅತದ್ವಿದಃ, ಶ್ರೀಕೃಷ್ಣನ ಮಹಿಮೆ ಗೊತ್ತಿಲ್ಲದವರು. ಮಹಿಮೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಎಂದು ಹೇಳಕ್ಕಾಗಲ್ಲ. ಇಲ್ಲಿ ಭಾಗವತದಲ್ಲಿ ಒಂದು ವಿಚಿತ್ರ ಏನಂದರೆ, ಯಶೋದಕ್ಕೆ ಆಗಾಗ ಮುಖದಲ್ಲೇ ಬ್ರಹ್ಮಾಂಡ ತೋರಿಸಿದ್ದನಲ್ಲ, ಅಂಥದ್ದು ಆಗಾಗ ತೋರಿಸಿದ ನಂತರ ಶ್ರೀಕೃಷ್ಣ ಏನು ಮಾಡ್ತಾನೆ, ಮತ್ತೆ ಮರೆತು ಹೋಗುವಂತೆ ಏನೋ ಮಾಯ ಮಾಡಿದ. ಗೊತ್ತು, ಒಂದು ಪಕ್ಕ ಇವನು ಕೃಷ್ಣನು ಸಾಮಾನ್ಯನಲ್ಲ, ಸಾಕ್ಷಾತ್ತು ಪರಮಾತ್ಮೆ ಎಂದು ಭಕ್ತಿಭಾವ. ಆದರೆ ಇಂಥದ್ದು ಏನಾದರೂ ಘಟನೆಗಳು ನಡೆದರೆ ಅದು ಪಕ್ಕಕ್ಕೆ ಮರೆತು ಹೋಗ್ತಾನೆ. ಆದ ನಂತರ ಹೌದು ಗೊತ್ತು ನಮಗೆ, ಕೃಷ್ಣನೇ ಅಲ್ಲವೇ ಪರಮಾತ್ಮ, ಇದೇನೂ ಆಗಲ್ಲ ಅವರಿಗೆ, ಎಲ್ಲ ಆದ ನಂತರ ನೆನಪಾಗ್ತದೆ. ಆವಾಗ ಮಾತ್ರ ಸ್ವಲ್ಪ ಹೊತ್ತು ಅವ್ರಿಗೆ ಮರೆತು ಹೋಗುವಂತೆ ಮಾಡ್ತಾನೆ. ಅದೇನೋ ಲೀಲೆ ನಡೆಯಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾನೆ. ಎಲ್ಲ ಆದ ನಂತರ ಹೌದೌದು ಕೃಷ್ಣನಿಗೆ ಏನಾಗ್ತದೆ ನಮಗೆ ಗೊತ್ತಲ್ಲವೇ, ಬಾಲ್ಯಕಾಲದಿಂದ ಪೂತನದಿಂದ ನೋಡ್ತಾ ಬಂದಿದ್ದೀವಿ, ಎಲ್ಲರೂ ಹೇಳಿದ್ದರು, ಋಷಿಗಳು ಹೇಳಿದ್ದಾರೆ, ಇದೆಲ್ಲ ಭಗವಂತನೇ ಲೀಲ ಎಂದು. ಹೌದೌದು ಪರವಾಗಿಲ್ಲ ಎಂದು ತಿಳ್ಕೊಬಿಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಏನು ಕೊಟ್ಟಾಗ ಮತ್ತೆ ಮರ್ತು. ಇದೆಲ್ಲ ಹೀಗೆ ಆಗುವಷ್ಟು. ಏಕೆ ಮರೆತು ಹೋದರೆ ಅವರಿಗೆ ಪರಮಾತ್ಮ ಏನಾಗಲ್ಲ ಅಂದರೆ ಇಲ್ಲೇ ಮನೆಯಲ್ಲೇ ಕೂತಿರ್ತಾರೆ, ಏನು ಚಿಂತೆ ಇಲ್ಲ, ಪರಮಾತ್ಮ ಅವ್ರಿಗೆ ಏನಾಗಲ್ಲ. ಇಂಥದ್ದು ಏನೋ ಪಾಪ ದುಃಖವಾಗಿದೆ ಅಂದರೆ ಹೋಗಿ ಬೇಜಾರು ಮಾಡಿಕೊಂಡು ಅವರಿಗೇನೋ ಪ್ರೀತಿ ತೋರಿಸ್ತಾರೆ, ಅವರಿಗೇನೋ ರಕ್ಷಣೆ ಮಾಡ್ತಾರೆ. ಸ್ವಲ್ಪ ಭಕ್ತಿ, ತಮ್ಮ ಪ್ರೀತಿ ಭಕ್ತಿ ತೋರಿಸಬೇಕಂದರೆ ಅವ್ರಿಗೇನಾದರೂ ತೊಂದರೆ ಆದರೆ ನೀವು ಹೋಗಿ ಸೇವೆ ಮಾಡ್ತೀವಿ, ಅವ್ರಿಗೇನಾಗಲ್ಲ ಅಂದರೆ ನೀವೇನು ಸೇವೆ ಮಾಡ್ತೀವಿ, ಅವರೆಲ್ಲ ಚೆನ್ನಾಗಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಲೋಕಕ್ಕೋಸ್ಕರ ಲೀಲಾರೂಪವಾಗಿ ಕಷ್ಟಗಳು ಬಂದಂತೆ, ಏನೋ ಹಸಿವು ಆಯಿತಂತೆ, ಏನೋ ತೊಂದರೆ ಆಯಿತಂತೆ, ಜ್ವರಾದಿಗಳು ಬಂದಂತೆ, ತುಂಬ ಕಷ್ಟಪಟ್ಟು ಏನೋ ಆಯಾಸ ಪಟ್ಕೊಂಡನಂತೆ, ಏನೋ ಎಲ್ಲ ಲೀಲಾ ಮಾತು. ಅದು ನೋಡಿ ಪಾಪ ಇವರೆಲ್ಲ ಅವರಿಗೆ ಸೇವೆ ಮಾಡ್ತಾರೆ. ಅಮ್ಮೋ ನಮ್ಮ ಕೃಷ್ಣನಿಗೆ ನಾವು ಸೇವೆ ಮಾಡಿದ್ದೇವೆ ಏನೆಂದು ಇವರಿಗೇನೋ ಒಂದು ಪ್ರೀತಿ ಭಕ್ತಿ ಅಲ್ಲವೇ. ಸೇವೆ ಮಾಡುವುದಕ್ಕೆ ಅವಕಾಶ ಸಿಗಬೇಕೆ, ಸೇವೆ ಮಾಡಿದ್ದೇವೆ ನೋಡು ಕೃಷ್ಣನಿಗೆ ಒಳ್ಳೆಯದಾಯಿತು ಎಂದು ಅವರಿಗೊಂದು ತೃಪ್ತಿ, ಒಂದು ಪ್ರೀತಿ. ನೋಡಿ ನಾವೇ ಮಾಡಿದ್ದೇವೆ, ಅಮ್ಮೋ ನಮ್ಮ ಕೃಷ್ಣನಿಗೆ ಮತ್ತೆ ಏನಾದರೂ ಇದ್ದರೆ ನಮ್ಮನ್ನು ಕರೆಯು ಅಂತ ಹೇಳಿ ಹೋಗ್ತಾರೆ. ನಿಮ್ಗೆ ಏನು ತೊಂದರೆ ಆದರೂ ನನ್ನನ್ನು ಕರೆಯು, ಸಂಕೋಚ ಮಾಡಬೇಡ, ನಾವು ಯಾವ ಸಮಯ ಆದರೂ ಹಗಲಾದರೂ ರಾತ್ರಿ ಆದರೂ ಬಂದು ನಿಮ್ಗೆ ಏನಾದರೂ ಮಾಡ್ತೀವಿ, ನೀವೇನು ಸಂಕೋಚ ಮಾಡಬೇಡ. ಕೃಷ್ಣನಿಗೆ ಹೇಳಿ ಬರುವುದಂತೆ. ಏನಾದರೂ ಅರ್ಥ ಇದೆ, ಅದು ನಿಜವಲ್ಲ, ಅಲ್ಲ ಪ್ರೀತಿ ಅಷ್ಟೇ. ಆ ಪ್ರೇಮ ತೋರಿಸುವುದಕ್ಕೆ ಹಾಗೆ ಶ್ರೀಕೃಷ್ಣ ಅವರು ಮರ್ತು ಹೋಗುವ ಹಾಗೆ ಮಾಡ್ತಾನೆ. ಅದರಿಂದ ಹೋಗಿ ಅವರು ಮತ್ತೆ ಮತ್ತೆ ಹೋಗಿ ಸೇವೆ ಮಾಡ್ತಾರೆ. ಏಕೆಂದರೆ ಕೃಷ್ಣ ಚಿಂತನ, ಕೃಷ್ಣನಿಗೋಸ್ಕರನೇ ಭಕ್ತಿ, ಅವರಿಗೋಸ್ಕರನೇ ಸೇವೆ ಮಾಡುವುದರಲ್ಲಿದ್ದರೆ ಸೇವಾಭಾವ ಅದೊಂದು ಸಾಧನೆ ಆಗ್ತದೆ. ಕೃಷ್ಣನಿಗೆ ಏನಾಗಲ್ಲ ಅಂದರೆ ತನ್ನ ಹಣ ಸಂಪಾದಿಸ್ಕೋ, ಇನ್ನು ಉದ್ಯೋಗ ಮಾಡ್ಕೋ, ತನ್ನ ಮನೆ ತನ್ನ ಭೋಗಗಳೇ ಮುಂದೆ. ಕೃಷ್ಣನಿಗೆ ಅವರೆಲ್ಲ ಚೆನ್ನಾಗಿದೆ ನಮಗೇನು ಚಿಂತೆ, ಇವರು ಸೇವನೆ ಮಾಡಲ್ಲ ಅಲ್ಲವೇ, ತನ್ನ ಈಗ ಹಣ ಸಂಪಾದನಾ ಭೋಗದಲ್ಲಿ ಮುಳುಗಿರ್ತಾರೆ ಅಲ್ಲವೇ. ಭಗವಂತನಿಗೆ ಸೇವೆ ಆಗಬೇಕಂದ್ರೆ ಲೀಲಾ ಮನುಷ್ಯ ರೂಪ ಧರಿಸಿ, ಮನುಷ್ಯನಿಗೆ ಇರುವಂಥ ದುಃಖಗಳು, ಕಷ್ಟಗಳು, ಅನ್ಯಾಯಗಳು ಏನೋ ಬಂದಿದ್ದಂತೆ ಅಯ್ಯೋ ಪಾಪ ನರಳಿ ಹೋಗುತ್ತಾ ಇದ್ದಾನಂತೆ. ಏಕೆ ನೀವು ಸೇವೆ ಮಾಡುವುದಕ್ಕಿದೆಲ್ಲ ನಟನ, ಅವರಿಗೆ ಏನಾಗಲ್ಲ. ನಿಮಗೆ ಆಗಿದ್ದಂತೆ ತೋರಿಸ್ತಾನೆ, ಏಕೆ ನೀವು ಸೇವೆ ಮಾಡಬೇಕು, ಏನೋ ಅವಕಾಶ ಇರಬೇಕಲ್ಲ. ಅವ್ರಿಗೆ ಏನಿಲ್ಲ ಅಂದರೆ ನೀವೇನು ಮಾಡಲ್ಲ. ನಿಜವಾಗಿದ್ದರೆ ಅವನು ಸಂಸಾರಿ ಆಗಿಬಿಡ್ತಾನೆ. ನಿಜವಾಗಿಲ್ಲ
ಇವರಿಗೆಲ್ಲ ನಿಜವಾಗಿದ್ದಂತೆ ತೋರ್ತದೆ. ಇವರಿಗೆ ಅಯ್ಯೋ ಪಾಪ ಆಯಿತು ಎಂದು ಇವರಿಗೆ ದುಃಖ ಆಗಿ ಹೋಗ್ತಾರೆ, ಸೇವೆ ಮಾಡ್ತಾರೆ. ಅಷ್ಟೇ ಬೇಕು, ಅದಕ್ಕಿಂತ ಹೆಚ್ಚು ಬೇಡ. ಅಷ್ಟೇ ಇವರ ಕಡೆಯಿಂದ, ಇವರ ದೆಸೆಯಿಂದ ನಿಜವಾಗಿ ಆಗಿದ್ದಂತೆ ಅನಿಸುವುದು, ಸೇವೆ ಮಾಡುವುದು, ಪ್ರೇಮ ತೋರಿಸುವುದಕ್ಕೆ ಸಾಕು. ನಿಜವಾಗಿ ಕೃಷ್ಣನಿಗೇನು ಆಗಬೇಕಾಗಿಲ್ಲ, ಆಗಿದ್ದಂತೆ ಇವರಿಗೆ ತೋರಿದರೆ ಸಾಕು. ಅಲ್ಲವೇ? ಮಾಯಾ ಮನುಷ್ಯ, ಮಾಯಾರೂಪ ಅಲ್ಲವೇ? ತನಗೇನು ತಾನು ಸಚ್ಚಿದಾನಂದ ಸ್ವರೂಪ, ಸೃಷ್ಟಿಸ್ಥಿತಿ ಲಯಕಾರಕ, ತನಗೇನಾಗಲ್ಲ. ಇವರಿಗೆ ಮಾತ್ರ ಅನಿಸಿದ್ದರೆ ಹೋಗ್ತಾರೆ, ಸೇವೆ ಮಾಡ್ತಾರೆ, ಭಕ್ತಿ ತೋರಿಸ್ತಾರೆ. ಅದಕ್ಕೋಸ್ಕರ ಕೃಷ್ಣನಲ್ಲಿಲ್ಲ. ಅದರಿಂದ ತೈರ್ದುರ್ನಿಮಿತ್ತ ನಿಧನಂ ಮತ್ವಾ ಪ್ರಾಪ್ತ ಮತದ್ವಿಧ ನಿಧನಂ, ಪ್ರಾಣವೇ ಹೋಯಿತು ಅನಿಸಿತಂತೆ. ಹೋಯಿತು, ಹೋಗುವಕ್ಕೆ ಬಂದಿದೆ. ನಿಧನ, ಪ್ರಾಣ ಹೋಗುವ ಲಾಸ್ಟ್ ಕ್ಷಣಕ್ಕೆ ಬಂದಿದೆ. ನೋಡು, ಅಪಶಕುನಗಳು ಕಂಡುಬಿಟ್ಟಿವೆ. ಇವರು ಪಾಪ ಬೇಜಾರಾಯಿತು. ಆವಾಗ ಏನು ಮಾಡಿದ್ದಾರೆ? ತನ್ಮನಸ್ಕಾಸ್ತೆ, ತನ್ನ ಪ್ರಾಣವೂ ಕೃಷ್ಣನಲ್ಲೇ ಇದೆ, ತನ್ನ ಮನಸ್ಸು ಕೃಷ್ಣನಲ್ಲೇ. ತನ್ಮನಸ್ಕ ತನ್ಪ್ರಾಣ, ತತ್ಪ್ರಾಣ ಅಂದರೆ ಕೃಷ್ಣ ಪ್ರಾಣರು, ಪ್ರಾಣವೆಲ್ಲ ಕೃಷ್ಣನಲ್ಲೇ ಇದೆ. ತನ್ನ ಮನಸ್ಸು ಕೃಷ್ಣನಲ್ಲೇ ಇದೆ, ಜೀವನ ಕೃಷ್ಣಕ್ಕೆ, ತನ್ನ ಆಸ್ತಿ, ನೆಂಟರು, ಬಂಧುಗಳು ಎಲ್ಲರನ್ನು ಕೃಷ್ಣನಿಗೆ ಸಮರ್ಪಿಸಿ ಕೃಷ್ಣನಿಗೇ ನಂಬಿಕೊಂಡು ಬದುಕಿರುವವರಿಗೆ ಕೃಷ್ಣನಿಗೇನಾದರೂ ದುಃಖವಾಗಲ್ಲವಾ? ನಿಮಗೆ ಬೇರೆ ಆಸ್ತಿ ಮೇಲೆ ಪ್ರೀತಿ ಇದ್ದರೆ ಆ ಕೃಷ್ಣನಿಗೆ ಏನಾಗಲ್ಲ, ನನ್ನ ಆಸ್ತಿ ನನಗಿದೆ, ಚೆನ್ನಾಗಿದೆ ಅಂತ ನೋಡ್ಕೊಳ್ತಾರೆ. ನಮಗೆ ಯಾವುದೂ ನಂಬಿಕೊಂಡಿಲ್ಲ, ಎಲ್ಲ ಕೃಷ್ಣನನ್ನೇ ನಂಬಿಕೊಂಡಿದ್ದೀವಿ. ಕೃಷ್ಣನಿಗೇನಾದರೆ ಪಾಪ ಬೇಜಾರಾಯಿತು. ಅದರಿಂದ ದುಃಖ ಶೋಕ ಭಯಾತುರಾಹ, ದುಃಖ ಶೋಕ ಭಯದಿಂದ ಪೀಡಿತರಾಗಿ ಆಬಾಲ ವೃದ್ಧ ವನಿತಾ, ಬಾಲ ವೃದ್ಧ ವನಿತ ಎಲ್ಲರೂ ಮನೆಯಿಂದ ಹೊರಟಿದ್ದಾರಂತೆ. ಬಾಲಕರು, ವೃದ್ಧರು, ಸ್ತ್ರೀಯರು ಮನೆಯಲ್ಲಿ ಯಾರೂ ಇರಕ್ಕಾಗಲಿಲ್ಲ. ಈ ಸುದ್ದಿ ಕೇಳಿದ ನಂತರ, ಅಪಶಕನಗಳು ಕಂಡು ಬಂತರ ಇರಕ್ಕಾಗ್ತದ? ಈಗ ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಸರ್ವೇಂಗ ಪಶುವೃತ್ತಯ ನಿರ್ಜಗ್ಮು ಗೋಕುಲಾದೀನಾ, ದಾರಿಯಲ್ಲಿ ಪಶುಗಳ ಇದು ಹೆಜ್ಜೆಗಳು ಕಂಡು ಬರುತ್ತವೆ ನೋಡಿ. ಹಸುಗಳು ಹೋಗುತ್ತಾ ಇರುವಾಗ ಕಾಲಿನ ಹೆಜ್ಜೆಗಳಿರುತ್ತವೆ, ಏನು ಹೇಳ್ತಾರೆ? ಪದಚಿಹ್ನ, ಹೆಜ್ಜೆಗಳ ಪದ ಹೆಜ್ಜೆಗಳು, ಗುರುತುಗಳು, ಕಾಲಿನ ಗುರುತುಗಳು. ಅದು ನೋಡಿಕೊಂಡು ಅದೇ ದಿಶದಲ್ಲಿ ಓಡಿ ಬರ್ತಾ ಇದ್ದಾರೆ. ನಿರ್ಜಗ್ಮುರು ಗೋಕುಲಾದೀನಾ, ಗೋಕುಲದಿಂದ ಅಂದ್ರೆ ಬೃಂದಾವನದಿಂದ ದೀನರಾಗಿ, ಅಯ್ಯೋ ನಮ್ಮ ಕೃಷ್ಣ. ಏಕೆ ಈ ದೀನತೆ? ಏಕೆ? ಕೃಷ್ಣನನ್ನೇ ಸ್ಮರಣಪೂರ್ವಕ, ಕೃಷ್ಣನಿಗೋಸ್ಕರನೇ ದುಃಖ, ಕೃಷ್ಣನಿಗೋಸ್ಕರನೇ ಚಿಂತ, ಬೇರೆ ಪ್ರಪಂಚ ಚಿಂತ ಇಲ್ಲ. ಪ್ರಪಂಚ ಏನಾಗ್ತದೋ ನಾವೇನಾಗ್ತೀವೋ ಚಿಂತ ಇಲ್ಲ, ಕೃಷ್ಣನಿಗೆ ಏನಾಗಬಾರದು ಅದೇ ಚಿಂತ. ದೀನಾ ಕೃಷ್ಣ ದರ್ಶನ ಲಾಲಸಾಹ, ಲಾಸ್ಟ್ ಕ್ಷಣದಲ್ಲಿದ್ದಾನೆ. ಅಯ್ಯೋ ಕೃಷ್ಣನನ್ನು ನಾವು ಬದುಕಿಸಿ ಮತ್ತೆ ಕೃಷ್ಣನನ್ನು ಪೂರ್ಣವಾಗಿ ಸುಖವಾಗಿ ನೋಡಬೇಕು, ಅದೇ ನಮ್ಮ ಸೌಭಾಗ್ಯ ಆಗಬೇಕು ಎಂದು ಆ ದುಃಖದಿಂದ ಹೊರಟಿದ್ದಾರೆ. ತಾಂಸ್ತತಾ ಕಾತರಾನ್ ವೀಕ್ಷ ಭಗವಾನ್ ಮಾಧವೋ ಬಲಹ. ಈಗ ಬಲರಾಮ ಬಂದ, ನೋಡಿದ, ಏನಯ್ಯ ಇವರಿಗೆ ಪ್ರಹಸ್ಯ ಕಿಂಚಿನ್ ನೋವಾಚ. ಬಲರಾಮ ಬಂದು ನೋಡಿದ, ಆಯ್ತು ನಿಮ್ಮ ಜೊತೆಗೆ, ಇವರ ಜೊತೆಗೆ ಬರ್ತೀನಿ ಎಂದು ಬಂದ. ಇವರೆಲ್ಲ ಈಗ ಆಯ್ತಂತೆ, ಏನಪ್ಪಾ ನೀವು ತಮ್ಮನನ್ನು ಬಿಟ್ಟು ಇಲ್ಲಿ ಬಂದಿದ್ದೀವಿ, ಈಗ ಆಯ್ತಂತೆ, ಹೋಗೋಣ ಭಗಪ್ಪ, ಹೋಗೋಣ ಪಾಪ ಅಂದ್ರೆ ಆಯ್ತು. ಅವರು ಸ್ವಲ್ಪ ನಕ್ಕಿದ್ದನಂತೆ, ಹೆಚ್ಚು ಜೋರಾಗಿ ನಕ್ಕಿದ್ರೆ ಬೇಜಾರು ಮಾಡ್ಕೊಂಡು ಸ್ವಲ್ಪ ನಕ್ಕಿ ಏನೂ ಹೇಳಲಿಲ್ಲ, ಸುಮ್ಮನೆ ಇದ್ದ. ಆಯ್ತು ಹೋಗೋಣ ಎಂದು ಅವರ ಜೊತೆಗೆ ಬಂದ. ಏಕೆ? ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾನೆ, ಪ್ರಭಾವಜ್ಞೋನುಜಸ್ಯ, ತನ್ನ ತಮ್ಮನ ಪ್ರಭಾವವೇನೋ ಅವರಿಗೆ ಗೊತ್ತು. ಇಷ್ಟೆಲ್ಲ ಇಂಥದ್ದು ಅನಂತ ಕೋಟಿ ಬ್ರಹ್ಮಾಂಡಗಳನ್ನೇ ಸೃಷ್ಟಿ ಮಾಡ್ತಾನೆ. ಈ ಹಾವೇನು ಶೇಷಶಾಯಿ, ಆ ಶೇಷನ ಇದಕ್ಕಿಂತ ದೊಡ್ಡ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಇಟ್ಟುಕೊಂಡಿರುವ ಸಹಸ್ರಫಣ ಎಂದರೇನು? ಹೆಡೆಗಳು, 1000 ಹೆಡೆಗಳಿರುವ ಆ ಶೇಷನ ಮೇಲೇ ಮಲ್ಕೊಳ್ತಾನೆ ಶ್ರೀಕೃಷ್ಣ. ವಿಷ್ಣುವು ಅವನಿಗೆ ಈ ಹಾವೆಷ್ಟು ಏನು ಮಾಡಲ್ಲ ಕೃಷ್ಣನಿಗೆ ಎಂದು ಬಲರಾಮನಿಗೆ ಗೊತ್ತು. ಅದರಿಂದ ಬಲರಾಮ ಸ್ವಲ್ಪ ನಕ್ಕಿ, ಪಾಪ ಏನೋ ಬೇಜಾರು ಮಾಡ್ಕೊಳ್ತಾರೆ ಆಗಲಿ ಎಂದು ಏನು ನಕ್ಕಿ, ಆಯ್ತು ಹೋಗೋಣ ಎಂದು ಇವರ ಜೊತೆಗೆ ಬಂದ. ಅವರಿಗೆ ಮಾತ್ರ ಏನು ಚಿಂತನೆ ಇಲ್ಲ ಬಲರಾಮನಿಗೆ. ಮಿಕ್ಕ ಜನರೆಲ್ಲ ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅಲ್ಲವೇ? ಪ್ರಭಾವಜ್ಞಾನು ಜಸ್ಯಯ ತೇನ್ವೇಷಮಾಣ ದಯಿತಂ. ಕೃಷ್ಣ ಎಲ್ಲಿ ಎಂದು ಆ ಹೆಜ್ಜೆಗಳನ್ನು ನೋಡ್ತಾ ಹುಡುಕ್ತಾ ದಾರಿಯಲ್ಲಿ ಈ ಪಕ್ಕ ಕಾಯಿ ಎಲ್ಲಿಯಾದರೂ ಬಿದ್ದನ, ಏನಾದರೂ ಆಯ್ತಾ, ಕೈಕಾಲು ಮುಲ್ಲಾಯ್ತಾ, ಕಲ್ಲಾಯ್ತಾ, ಏನಾಯ್ತು, ಪೆಟ್ಟಾಯ್ತಾ, ಹುಡುಕ್ತಾ ಇಲ್ಲಿಗೆ ಬಂದುಬಿಟ್ಟು ಸೂಚಿತ ಪದೈಹಿ ಭಗವನ್ ಲಕ್ಷಣೈರ್ಜಗ್ಮು ಪದವ್ಯಾ ಯಮುನಾ ತಟಂ. ಯಮುನಾ ತಟಕ್ಕೆ ಬಂದಿದ್ದಾರೆ. ಮಿಕ್ಕ ಗೋಪಾಲರು, ಹಸುಗಳಿದ್ದಾರೆ, ಅವರ ಜೊತೆಗೆ ಹತ್ತಿರಕ್ಕೆ ಬಂದರು. ಆಲ್ ವೃದ್ಧರು, ಸ್ತ್ರೀಯರು, ಗೋಪಾಲರು, ಮಕ್ಕಳು ಎಲ್ಲರಿಗೂ ಇಡೀ ಬೃಂದಾವನ ಬಂದುಬಿಟ್ಟಿತು. ಈಗ ಕೃಷ್ಣ ಅಲ್ಲಿದ್ದಾನೆ ಅವರು ಹೇಳಿದ್ರು ಕೃಷ್ಣ ಇಲ್ಲಿ ಹಾರಿದ್ದಾನೆ, ಕಂಡು ಬರ್ತಾ ಇಲ್ಲ. ಅಯ್ಯೋ ಏನಾಯಿತು ಎಲ್ಲರೂ ಅಲ್ಲಿಗೆ ಬಂದು ಅಳುತ್ತಾ ಇದ್ದಾರೆ. ಏನಾಗ್ತದೆ ನಾಳೆ ನೋಡೋಣ ಅಲ್ಲವೇ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.
ಈ ಕಾಳಿಯ ದಮನ ಲೀಲಾ ತುಂಬ ಚೆನ್ನಾಗಿದೆ. ಎಲ್ಲ ಲೀಲೆಗಳು